ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. स्वच्छ भारत का इरादा इरादा कर लिया हमने, देश से अपने ये वादा कर लिया हमने. स्वच्छ भारत का इरादा इरादा कर लिया हमने, देश से अपने ये वादा कर लिया हमने. स्वच्छ भारत का इरादा कर लिया हमने, देश से अपने ये वादा कर लिया हमने. स्वच्छ भारत का इरादा इरादा कर लिया हमने, देश से अपने ये वादा कर लिया हमने. ಸರಣಿಯ 77ನೆಯ ಸಂಚಿಕೆ ಸ್ವಚ್ಛ ಮನಸ್ಸು ತ್ಯಾಜ್ಯ ಮುಕ್ತ ವಠಾರ ಮಂಗಳೂರು ರಾಮಕೃಷ್ಣ ಮಠದ ಅಭಿಯಾನದ ಕುರಿತು ಸಂದರ್ಶನಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳೋಣ. स्वच्छता की ज्योत लेकर घर घर जाएंगे, साफ सुथरी रोशनी में सब नहाएंगे. स्वच्छ भारत का इरादा. ರಾಮಕೃಷ್ಣ ಮಠ ಮಂಗಳೂರು ಕಳೆದ 5 ವರ್ಷಗಳಿಂದ ಸ್ವಚ್ಛತಾ ಅಭಿಯಾನವನ್ನು ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಯ ಆಯ್ದ ಭಾಗದಲ್ಲಿ ಹಮ್ಮಿಕೊಂಡು ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಯಶಸ್ವಿಯಾಗಿದೆ. ಇದೀಗ ತ್ಯಾಜ್ಯ ವಿಲೇವಾರಿಗಾಗಿ ಸ್ಟಾರ್ಟಪ್ ಯೋಜನೆಯ ಕಲ್ಪನೆಯನ್ನು ಕೂಡ ಸಾಕಾರಗೊಳಿಸುತ್ತಿದೆ. ಶಾಲಾ ಮಕ್ಕಳಲ್ಲಿ ಸಾರ್ವಜನಿಕರಲ್ಲಿ ಈ ರೀತಿಯ ಜಾಗೃತಿ ಮೂಡಿಸುವ ಪ್ರಯತ್ನ ಹೇಗೆ ಆಯಿತು ಎಂಬುದನ್ನು ತಿಳಿಸಿದ್ದಾರೆ ರಾಮಕೃಷ್ಣ ಮಠದ ಸ್ವಾಮಿ ಏಕಗಮ್ಯಾನಂದ ಅವರು. ಎಲ್ಲರಿಗೂ ನಮಸ್ಕಾರ. ರಾಮಕೃಷ್ಣ ಮಿಷನ್ ಕಳೆದ 5 ವರ್ಷಗಳಲ್ಲಿ ಮಂಗಳೂರು ನಗರದಲ್ಲಿ ಸ್ವಚ್ಛತೆ ವಿಷಯದಲ್ಲಿ ಜನಜಾಗೃತಿಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ಸನ್ಮಾನ್ಯ ಪ್ರಧಾನಮಂತ್ರಿಯವರು 2014 ಅಕ್ಟೋಬರ್ 2ರಂದು ಇಡೀ ದೇಶಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದರು. ಪ್ರತಿ ಭಾರತೀಯನೂ ಕೂಡ ಈ ಸ್ವಚ್ಛತಾ ಅಭಿಯಾನದಲ್ಲಿ ಸೇರಿಕೊಳ್ಬೇಕು. ಪ್ರತಿ ವಾರ 2 ಗಂಟೆ, ವರ್ಷಕ್ಕೆ 100 ಗಂಟೆ ಅಷ್ಟು ಸಮಯವನ್ನು ಮೀಸಲಿಡಬೇಕು. ತನ್ನ ಮೂಲಕ 5 ವರ್ಷದಲ್ಲಿ ಭಾರತ ಇಡೀ ಸ್ವಚ್ಛವಾಗಿ ಕಂಗೊಳಿಸಬೇಕು. ಗಾಂಧೀಜಿಯವ್ರ 150ನೇ ಜನ್ಮ ಜಯಂತಿವರೆಗೂ ಇದು ಮುಂದುವರಿಬೇಕು. ಅಂದರೆ 2019ರಲ್ಲಿ 150ನೇ ಜಯಂತಿ ಗಾಂಧೀಜಿಯವ್ರದ್ದಾಗಿದೆ, ಅಲ್ಲಿವರೆಗೂ ನಡಿಬೇಕು ಎನ್ನುವ ಅಪೇಕ್ಷೆ ಇತ್ತು. ಹೀಗಾಗಿ ಅವರು ಜನರಿಗಷ್ಟೇ ಅಲ್ಲದೆ ವಿಶೇಷವಾಗಿ ಕೆಲವೊಂದು ಸಂಘ ಸಂಸ್ಥೆಗಳು ಕೂಡ ವಿಶೇಷ ವಿನಂತಿಯನ್ನು ಮಾಡಿಕೊಂಡಿದ್ದರು. ಹಾಗೆ ರಾಮಕೃಷ್ಣ ಮಿಷನ್ನು ಕೂಡ ಅವರು ವಿನಂತಿಯನ್ನು ಮಾಡಿಕೊಂಡಿದ್ದರು. ನಾವು ಅದನ್ನು ಅಂದಿನಿಂದ ಸುಮಾರು 5 ವರ್ಷಗಳ ಕಾಲ ನಿರಂತರವಾಗಿ ಮಳೆಗಾಲದ 2 ತಿಂಗಳನ್ನು ಹೊರತುಪಡಿಸಿದರೆ ಈ ಕಾರ್ಯಕ್ರಮವನ್ನು ನಡೆಸಿದ್ದೆವು ಮಂಗಳೂರಿನಲ್ಲಿ. ಪ್ರಮುಖವಾಗಿ ಜನಜಾಗೃತಿಯನ್ನು ಉಂಟು ಮಾಡೋದು ನಮ್ಮ ಕೆಲಸವಾಗಿತ್ತು. ಸ್ವಚ್ಛ ಮಾಡೋದು ಅನ್ನೋಕ್ಕಿಂತನೂ ಸ್ವಚ್ಛತೆಯ ಮೂಲಕ ಜನಜಾಗೃತಿಯನ್ನು ಉಂಟು ಮಾಡೋದು. ನಾವು ಆರಂಭಿಸಿದಾಗ ಮಂಗಳೂರಿನಲ್ಲಿ ಸುಮಾರು 300-400 ಜಾಗಗಳಲ್ಲಿ ಕಸ ಬೀಳ್ತಿತ್ತು. ಅದು ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಹೇಳ್ತೀವಿ. ಅಂದರೆ ಜನ ಮನೆಯಿಂದ ಒಂದು ಕಡೆಗೆ ತಂದು ಗುಡ್ಡೆ ಹಾಕ್ತಿದ್ರು. ಮೊದಲಿಗೆ ಕಸ ಆ ರೀತಿ ಎಸೆಯೋದನ್ನು ತಪ್ಪಿಸಬೇಕು ಅನ್ನೋಂಥದ್ದು ನಮ್ಮ ಗುರಿಯಾಗಿತ್ತು. ಇವತ್ತು ತಾವು ನೋಡ್ಬೋದು ಮಂಗಳೂರು ನಗರದಲ್ಲಿ ಎಲ್ಲಿಯೂ ಕೂಡ ನಿಮಗೆ ಕಸದ ಗುಪ್ಪೆಗಳು ಸಿಕ್ಕುವುದಿಲ್ಲ. ಸೊ ಅದು ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಅದನ್ನು ಫಾಲೋಅಪ್ ಎಲ್ಲ ಮಾಡಿ ರಾತ್ರಿ ಹೊತ್ತು ಎಲ್ಲ ನಿಂತು ಬೆಳಗ್ಗೆ 4 ಗಂಟೆಯಿಂದ ನಿಂತು ಅದನ್ನೆಲ್ಲವನ್ನು ಮಾಡಿದ್ದಾರೆ. ಹಾಗೆ ಮಕ್ಕಳಲ್ಲಿ ಇದರ ಕುರಿತಂಥ ಜಾಗೃತಿ ಬಂದರೆ ನಮಗೆ ನಿಜವಾದ ಜಾಗೃತಿ ಅಂತ ದೃಷ್ಟಿಕೋನದಿಂದ ಸ್ವಚ್ಛ ಮನಸ್ಸೆಂಬ ಕಾರ್ಯಕ್ರಮವನ್ನು ಸುಮಾರು 108 ಶಾಲೆಗಳಲ್ಲಿ ಸುಮಾರು 12-13 ಸಾವಿರ ವಿದ್ಯಾರ್ಥಿಗಳಿಗೆ ಒಂದು 600 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಜೊತೆಗೆ ಇದನ್ನೆಲ್ಲ ನೋಡಿ ಗ್ರಾಮದವರು ಕೂಡ ನಮ್ಮನ್ನು ಕೇಳ್ತಾಯಿದ್ರು. ಹೀಗಾಗಿ ಮಂಗಳೂರು ದಕ್ಷಿಣ ಕನ್ನಡದ 100 ಗ್ರಾಮಗಳು ಹಾಗೂ ಉಡುಪಿ ಜಿಲ್ಲೆಯ 100 ಗ್ರಾಮಗಳಲ್ಲಿ ಒಟ್ಟು 200 ಗ್ರಾಮಗಳಲ್ಲಿ ಸುಮಾರು ಒಂದು 2-2 ಸಾವಿರ ಕಾರ್ಯಕ್ರಮ, ವರ್ಷಕ್ಕೆ 2,000 ಕಾರ್ಯಕ್ರಮದ ಹಾಗೆ ಆ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಜೊತೆಗೆ ನಾವು ಬರೀ ಕಸ ಹೆಕ್ತಾ ಇದ್ದರೆ ಜನ ಅದನ್ನೇ ಬಯಸ್ತಾರೆ. ಅದರಿಂದ ಜಾಗೃತಿ ಉಂಟು ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಮನೆ ಮನೆಗೆ ವಿಸಿಟ್ ಮಾಡಿ ಜನರನ್ನು ಮನವೊಲಿಸುವಂಥ ಪ್ರಯತ್ನ ಮತ್ತು ಇದರ ಸ್ವಚ್ಛತೆ ಕುರಿತಂಥ ಜಾಗೃತಿಯನ್ನು ಉಂಟು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಹಾಗಾಗಿ ಪ್ರತಿ ದಿವಸ ಸಂಜೆ 5 ಗಂಟೆಯಿಂದ 7 ಗಂಟೆ ಸುಮಾರು 2 ವರ್ಷಗಳ ಕಾಲ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ವರ್ಷದಲ್ಲಿ ಸುಮಾರು 250 ದಿವಸ ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ತಂಡಗಳು, ಒಟ್ಟು 60 ತಂಡಗಳಿತ್ತು, ಅವರು ಮನೆ ಮನೆಗೆ ಹೋಗಿ ಜಾಗೃತಿಯನ್ನು ಮಾಡಿದ್ದಾರೆ. ಮತ್ತು
ಇತ್ತೀಚಿನ ದಿನಗಳಲ್ಲಿ ಕೇವಲ ನಾವು ಜನರಿಗೆ ಸೆಗ್ರಿಗೇಷನ್ ಮಾಡಿ ಒಣ ಕಸ ಬೇರೆ ಮಾಡಿ ಹಸಿ ಕಸ ಬೇರೆ ಮಾಡಿ ಅನ್ನೋಕ್ಕಿಂತನೂ ಅದನ್ನು ಮನೆಯಲ್ಲೇ ಮನೆ ಮಟ್ಟದಲ್ಲೇ ಹೇಗೆ ನಿರ್ವಹಣೆ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಕಲಿಸ್ಕೊಡ್ತಾ ಇದ್ದೇವೆ. ಉದಾಹರಣೆಗೆ ಹಸಿ ಕಸವನ್ನು, ಈಗ ಸಮಸ್ಯೆ ಇರೋದು ಹಸಿ ಕಸವನ್ನು ಮನೆಯಲ್ಲೇ ಹೇಗೆ ನಿರ್ವಹಣೆ ಮಾಡ್ಬೋದು ಎನ್ನುವಾಗ ಬೇರೆ ಬೇರೆ ಮೆಥಡಾಲಜಿಗಳಿದೆ. ಆದರೆ ನಾವು ಪಾಟ್ ಕಾಂಪೋಸ್ಟಿಂಗ್ ಅಥವಾ ಮಡಿಕೆಯಲ್ಲೇ ಕಸವನ್ನು ಹಾಕಿ ಹೇಗೆ ನಿರ್ವಹಣೆ ಮಾಡ್ಬೋದು, ಅದು ಅತ್ಯುತ್ತಮವಾದಂತಹ ಒಂದು ವಿಧಾನ. ಯಾತಕ್ಕೆ ಅಂತ ಹೇಳಿದರೆ ಅದಕ್ಕೆ ಯಾವುದೇ ರೀತಿಯ ಎಕ್ಸ್ಟರ್ನಲ್ ಸಪೋರ್ಟ್ ಅಗತ್ಯ ಇಲ್ಲ. ನೈಸರ್ಗಿಕವಾಗಿ ಸಾವಯವ ಆಗಿ ಗೊಬ್ಬರ ಆಗುವಂಥ ಒಂದು ವಿಧಾನ, ಅದನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಕಳೆದ ವರ್ಷ ಸುಮಾರು 4,000 ಮನೆಗಳಿಗೆ ಕೊಟ್ಟಿದ್ದೇವೆ. ಈ ವರ್ಷ ಕೂಡ ಹೊಸ ಒಂದು ಪ್ಲ್ಯಾನಿಂಗ್ಸ್ ಎಲ್ಲ ಮಾಡ್ತಾಯಿದ್ದೇವೆ. ವಿಶೇಷವಾಗಿ ನಮ್ಮ ಕಿರಣ್ ಕುಮಾರ್ ಕೋಡಿಕಲ್ ಅವರ ಒಂದು ಇದರಲ್ಲಿ ಮನೆಗೆ ಅದನ್ನು ತಲುಪಿಸಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಕೂಡ ಹಮ್ಮಿಕೊಳ್ತಾ ಇದ್ದೇವೆ. ಸೊ ಕಳೆದ ವರ್ಷ ನಾವು ಒಟ್ಟು 5 ವರ್ಷಗಳ ಕಾರ್ಯಕ್ರಮದ ಸಮಾರೋಪವನ್ನು ಮಾಡಿದ್ವಿ. ಕೊನೆಯ ಕಾರ್ಯಕ್ರಮ 29 ಸೆಪ್ಟೆಂಬರ್ 2019ರಂದು ಕೇಂದ್ರ ಮಾರುಕಟ್ಟೆಯಲ್ಲೇ ಈ ಕಾರ್ಯಕ್ರಮ ಆಯಿತು. ಸುಮಾರು 4,000 ಜನ ನಮ್ಮ ಸ್ವಯಂ ಸೇವಕರು ಸೇರಿ ಈ ಸಮಾರೋಪವನ್ನು ಮಾಡಿದ್ವಿ. ಆ ಸಮಾರೋಪ ಮಾಡೋಕ್ಕಿಂತ ಮೊದಲಿಗೆ ಕೊಟ್ಟಾರ ಚೌಕಿಯ ಸುಂದರೀಕರಣ ಇರ್ಬೋದು, ಮಿಯಾವಾಕಿ ಅರ್ಬನ್ ಫಾರೆಸ್ಟ್ ಎಂಬ ಕಲ್ಪನೆಯಲ್ಲಿ ಸುಮಾರು 250 ಗಿಡಗಳನ್ನು ಒಂದು ಚಿಕ್ಕ ಪುಟ್ಟ ಜಾಗದಲ್ಲಿ ಹಾಕಿದ್ದೇವೆ. ಬಸ್ ಸ್ಟ್ಯಾಂಡ್ಗಳನ್ನು ಮಾಡಿಕೊಟ್ಟಿದ್ದೇವೆ, ಆಟೋ ಶೆಲ್ಟರ್ಗಳನ್ನು ಮಾಡಿಕೊಟ್ಟಿದ್ದೇವೆ, ಫುಟ್ಪಾತ್ಗಳನ್ನು ಮಾಡಿಕೊಟ್ಟಿದ್ದೇವೆ, ಗಿಡಗಳನ್ನು ನೆಟ್ಟಿದ್ದೇವೆ. ಈಗ ಅನೇಕ, ಬರೀ ಸ್ವಚ್ಛತಾ ಕಾರ್ಯಕ್ರಮ ಅಂದರೆ ಕಸ ಗುಡಿಸೋದಿಲ್ಲ, ಈಗ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ನಾವು 2019ಕ್ಕೆ ಇದನ್ನು ಒಂದು ಹಂತದ ಸಮಾರೋಪವನ್ನು ಮಾಡಿದ್ದೇವೆ. ಆದರೆ ನಮಗೆ ಮುಂದೆ ಎಲ್ಲರೂ ಕೇಳ್ತಿದ್ರು, ಇದನ್ನು ಏನು ಮಾಡ್ತೀರಿ, ಇಷ್ಟೊಂದು ಜನ ವಾಲಂಟಿಯರ್ಸ್ ಇದ್ದಾರೆ, ಇವರನ್ನೆಲ್ಲ ಉಪಯೋಗ ಮಾಡ್ಕೊಂಡು ಏನಾದರೂ ಮಾಡಬೇಕಲ್ಲ ಅಂತ ಹೇಳ್ತಿದ್ರು. ಅದನ್ನು ಯೋಚನೆ ಮಾಡೋದ್ರಲ್ಲಿ ಈ ಕೊರೋನಾ ಬಂತು. ಹೀಗಾಗಿ ಆದರೂ ಕೂಡ ಇದನ್ನು ಬಿಡದೆ ನಮ್ಮ ಪ್ರಮುಖ ವಾಲಂಟಿಯರ್ಸ್ ಯಾರಿದ್ದಾರೆ, ಒಂದು 4-5 ಜನ ಸೇರಿಕೊಂಡು ಮಠದ ಸಂಪರ್ಕದಲ್ಲಿ ನಿರಂತರವಾಗಿರುವಂಥವ್ರನ್ನ ಈ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಸ್ಟಾರ್ಟಪ್ಪನ್ನು ಕೂಡ ಆರಂಭ ಮಾಡಿದ್ದೇವೆ. ಆ ಸ್ಟಾರ್ಟಪ್ ಮೂಲಕ ಉಪ್ಪಿನಂಗಡಿಯಲ್ಲಿ ಜೀರೋ ವೇಸ್ಟ್ ವಿಲೇಜ್ ಅಂತ ಕಳೆದ ಒಂದು 7-8 ತಿಂಗಳಿಂದ ನಿರಂತರವಾಗಿ ಬಹಳ ಅದ್ಭುತವಾಗಿ ಯಶಸ್ವಿಯಾಗಿದೆ. ಅದನ್ನು ಮಾಡ್ತಾಯಿದ್ದೇವೆ. ಹಾಗೆ ಅಪಾರ್ಟ್ಮೆಂಟ್ಗಳಲ್ಲಿ ಅಂದರೆ ಬಲ್ಕ್ ಜನರೇಟರ್ಸ್ ಯಾರಿದ್ದಾರೆ ಅವರು ಕೂಡ ಸೊಲ್ಯೂಷನ್, ಈ ಮಡಿಕೆ ಗೊಬ್ಬರದ ಮೂಲಕ ಸೊಲ್ಯೂಷನ್ ನಾವು ಕೊಟ್ಟಿದ್ದೇವೆ. ನಮ್ಮ ಸ್ವಯಂ ಸೇವಕರು ಹೋಗಿ ಪ್ರತಿನಿತ್ಯ ನಿರ್ವಹಣೆ ಮಾಡಿ ಬರ್ತಾಯಿದ್ದಾರೆ. ಅದು ಕೂಡ 7 ತಿಂಗಳಿಂದ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಮನೆಗೆ ಮಡಿಕೆಗಳನ್ನ ಕೊಟ್ಟು ನಿರ್ವಹಣೆ ಮಾಡೋದು ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳಲ್ಲಿ ನಾವು ಜೀರೋ ವೇಸ್ಟ್ ಕ್ಯಾಂಪಸ್ ಅಂತ ಮಾಡ್ತಾಯಿದ್ದೇವೆ. ಈಗ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಕೂಡ ನಮಗೆ ಅಪ್ರೋಚ್ ಮಾಡಿದ್ದಾರೆ, ಏನಪ್ಪ ಯೂನಿವರ್ಸಿಟಿಯಿಂದ ಅಪ್ರೋಚ್ ಮಾಡಿದ್ದಾರೆ, ಹಾಗೆ ಕಟೀಲು ದೇವಸ್ಥಾನದಿಂದ ಕೂಡ ಅಪ್ರೋಚ್ ಮಾಡಿದ್ದಾರೆ. ಈ ರೀತಿ ಬಲ್ಕ್ ಜನರೇಟರ್ಸ್ ಯಾರಿದ್ದಾರೆ, ಕ್ಯಾಂಪಸ್ಗಳು, ಜೀರೋ ವೇಸ್ಟ್ ಕ್ಯಾಂಪಸ್ ಅಂದರೆ ಇಷ್ಟೇ, ಆ ವೇಸ್ಟನ್ನು ನಾವು ಯಾವುದೂ ಕೂಡ ಡಂಪ್ ಮಾಡೋದಿಲ್ಲ. ಅದನ್ನು ಹಸಿ ಕಸವನ್ನು ಗೊಬ್ಬರ ಮಾಡ್ತೇವೆ, ಒಣ ಕಸವನ್ನು ರೀಸೈಕಲ್ ಕಳಿಸುವಂಥ ಒಂದು ವಿಧಾನ. ಸೊ ಹೀಗಾಗಿ ಜೀರೋ ವೇಸ್ಟ್ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡ್ತಾಯಿದ್ದೇವೆ. ಮುಂದಿನ ದಿನಗಳಲ್ಲಿ ಜನರಲ್ಲಿ ಇದರ ಕುರಿತಂತೆ ಇನ್ನಷ್ಟು ಜಾಗೃತಿಯನ್ನು ಉಂಟು ಮಾಡೋದು, ಜೊತೆಗೆ ಅವರಿಗೂ ಕೂಡ ಅದನ್ನು ಹೇಳ್ಕೊಡೋದು. ಹೀಗಾಗಿ ಈ ಸ್ಟಾರ್ಟಪ್ ಏನು ಮಾಡ್ತಾಯಿದೆ ಅಂದರೆ ವೇಸ್ಟನ್ನು ವೆಲ್ತಾಗಿ ಕನ್ವರ್ಟ್ ಮಾಡುವಂಥ ಒಂದು ಸ್ಟಾರ್ಟಪ್ಪು ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇದರ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಾಗ್ತದೆ. ಯಶಸ್ಸಿಗೆ ಕಾರಣಕರ್ತರಾದಂಥ ಎಲ್ಲ ಕಾರ್ಯಕರ್ತರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ರಂಜನ್ ಶ್ರೀರಾಮಕೃಷ್ಣ ಮಠದ ಸ್ವಚ್ಛತಾ ಅಭಿಯಾನದ ಒಬ್ಬ ಸೇನಾನಿ. ತಾವು ಹೇಳಿದಾಗೆ ಸ್ವಚ್ಛ ಭಾರತ ಅಭಿಯಾನ ಏನು 2014ರಂದು ಪ್ರಾರಂಭ ಆಯಿತು, ಅಂದಿನಿಂದ ಇಂದಿನವರೆಗೆ ಸ್ವಚ್ಛತೆ ಕುರಿತಾಗಿ ಸಾಕಷ್ಟು ಜಾಗೃತಿ ಮೂಡಿದೆ. ಅದರಲ್ಲೂ ಪ್ರಮುಖವಾಗಿ ಯುವಜನತೆ ಮತ್ತು ಮಕ್ಕಳಲ್ಲಿಯೂ ಸಹ ಸ್ವಚ್ಛತೆ ಕುರಿತಾಗಿ ಸಾಕಷ್ಟು ಜಾಗೃತಿ ಮೂಡಿದೆ. ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಮತ್ತು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಮತ್ತು ಕಾರ್ಯಕ್ರಮಗಳ ಅಂತರ್ಗತವಾಗಿ ಸ್ವಚ್ಛತೆಯ ಜಾಗೃತಿ ನಿರಂತರವಾಗಿ ನಡೀತಾ ಇದೆ. ಅದರ ಒಂದು ಪುಟ್ಟ ಪ್ರಯತ್ನವಾಗಿ ರಾಮಕೃಷ್ಣ ಮಠ ಮಂಗಳೂರು ನಾವೇನು 5 ವರ್ಷಗಳ ಕಾಲ ಸ್ವಚ್ಛ ಮಂಗಳೂರು ಅಭಿಯಾನವನ್ನು ಮಾಡಿದ್ವೋ ಅದರಲ್ಲಿ 2 ಪ್ರಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಮೊದಲನೆಯದು ಸ್ವಚ್ಛ ಮನಸ್ಸು, ಎರಡನೆಯದು ಸ್ವಚ್ಛ ಸೋಚ್. ಈ 2 ಕಾರ್ಯಕ್ರಮಗಳು ಯುವ ಜನತೆಯಲ್ಲಿ, ಶಾಲಾ ಮಕ್ಕಳಲ್ಲಿ ಸ್ವಚ್ಛತೆಯ ಕುರಿತಾಗಿ ನಿರಂತರ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ನಾವು ಪ್ರಯತ್ನವನ್ನು ಮಾಡಿದ್ದೇವೆ. ಅದರಲ್ಲಿ ಮೊದಲನೆಯದು ಸ್ವಚ್ಛ ಮನಸ್ಸು. ಈ ಸ್ವಚ್ಛ ಮನಸ್ಸು ಕಾರ್ಯಕ್ರಮ ಏನು ಮಾಡ್ತು ಅಂತ ಹೇಳಿದ್ರೆ ಶಾಲೆಗಳಲ್ಲಿ ಸ್ವಚ್ಛತೆಯ ಜಾಗೃತಿಯನ್ನು ಮೂಡಿಸ್ತು. ಅದರಲ್ಲೂ ಪ್ರಮುಖವಾಗಿ ಎಳವೆಯಲ್ಲಿಯೇ ಬದಲಾವಣೆಯನ್ನು ತಂದರೆ ಭವಿಷ್ಯದ ಭಾರತ ಸ್ವಚ್ಛ ಮತ್ತು ಸುಂದರ ಆಗುತ್ತೆ ಅನ್ನೋ ಪರಿಕಲ್ಪನೆ ಇದು. ಇದರ ಅಂತರ್ಗತವಾಗಿ ನಾವು ಪ್ರತಿ ಶಾಲೆಯಿಂದ 100 ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಆ ಮಕ್ಕಳಿಗೆ 5 ತಿಂಗಳ ಕಾಲ ನಿರಂತರವಾಗಿ ಸ್ವಚ್ಛತಾ ಸಂದೇಶಗಳನ್ನು ಸಂಪನ್ಮೂಲ ವ್ಯಕ್ತಿಗಳಿಂದ ನಾವು ಇದನ್ನು ಹಮ್ಮಿಕೊಂಡ್ವಿ.
ಪ್ರತಿ ಶಾಲೆಯಿಂದ 100 ಮಕ್ಕಳು ಅಂತ ಹೇಳಿದ್ವಿ. ಅಂತಹ 250 ಶಾಲೆಗಳಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಅರ್ಥಾತ್ 25,000 ಮಕ್ಕಳು ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದಿದ್ದಾರೆ ಕಳೆದ 2 ವರ್ಷದಲ್ಲಿ. ಈ ಸ್ವಚ್ಛ ಮನಸ್ಸು ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಕಿರು ಪರಿಚಯನ ನಾನು ನಿಮಗೆ ಹೇಳ್ತೇನೆ. ಸ್ವಚ್ಛ ಮನಸ್ಸಿನಲ್ಲಿ ಒಂದು ಶಾಲೆ, ಆ ಶಾಲೆಯಲ್ಲಿ 100 ಮಕ್ಕಳು. ಆ 100 ಮಕ್ಕಳನ್ನು ಭೇಟಿ ಮಾಡಲಿಕ್ಕೆ ಪ್ರತಿ ತಿಂಗಳು ನಮ್ಮ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳು ಹೋಗ್ತಾರೆ. 5 ತಿಂಗಳುಗಳ ಕಾಲ 1 ಗಂಟೆ ಕಾರ್ಯಕ್ರಮ. ಅದರಲ್ಲಿ ಮೊದಲನೇ ಕಾರ್ಯಕ್ರಮ ಸ್ವಚ್ಛತಾ ಚಿಂತನ ಅಂತ ಹೇಳಿ. ಆ ಸ್ವಚ್ಛತಾ ಚಿಂತನದಲ್ಲಿ ಮಕ್ಕಳಿಗೆ ರೆಡ್ಯೂಸ್, ರಿಯೂಸ್, ರೀಸೈಕಲ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ನಂತರದಲ್ಲಿ ಪೊಲ್ಯೂಷನ್ ಹೇಗೆ ಆಗ್ತಾ ಇದೆ, ವಾತಾವರಣ ಹೇಗೆ ಕಲುಷಿತಗೊಳ್ತಾ ಇದೆ, ವಾಯುಮಾಲಿನ್ಯ, ಜಲಮಾಲಿನ್ಯ, ಭೂಮಾಲಿನ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ನಂತರದಲ್ಲಿ ನಾವು ಎಲೆಕ್ಟ್ರಿಸಿಟಿಯನ್ನು ಹೇಗೆ ಉಳಿಸಬಹುದು ಮತ್ತು ನಾವು ಕಸವನ್ನು ಹೇಗೆ ಸರಿಯಾಗಿ ವಿಲೇವಾರಿ ಮಾಡಬಹುದು ಅನ್ನೋದ್ರ ಕುರಿತಾಗಿ ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 25,000 ಮಕ್ಕಳನ್ನು ಸಹ ನಾವು ರಿಜಿಸ್ಟರ್ ಮಾಡಿಕೊಂಡು ಅವ್ರಿಗೆಲ್ಲರಿಗೂ ಸಹ ಸ್ವಚ್ಛತಾ ಸೇನಾನಿ ಅಂತಕ್ಕಂಥ ಒಂದು ಬ್ಯಾಡ್ಜನ್ನು ಸಹ ಕೊಟ್ಟು ಅದು ತಾವು ಪ್ರತಿ ದಿವಸ ಧರಿಸಬೇಕು, ಅದ್ರ ಮುಖಾಂತರ ಸ್ವಚ್ಛತೆಯ ಪಾಠ ದಿನನಿತ್ಯ ನಿಮಗೆ ನೆನಪಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಆ ಬ್ಯಾಡ್ಜನ್ನು ಕೊಟ್ಟು ಮಕ್ಕಳನ್ನು ರಿಜಿಸ್ಟರ್ ಮಾಡಿ ಈ ಸ್ವಚ್ಛತಾ ಚಿಂತನ ಕಾರ್ಯಕ್ರಮವನ್ನು ಮಾಡಿದ್ವಿ. ಕೆಲವೊಂದು ಕಡೆ PPT ಮುಖಾಂತರ ಚಿತ್ರಗಳನ್ನು ತೋರಿಸಿ ನಾವು ಮಕ್ಕಳಿಗೆ ಹೇಳ್ಕೊಟ್ಟಿದ್ದೇವೆ. ಮತ್ತೊಂದಷ್ಟು ಕಡೆ ಎಲ್ಲಿ PPTಯ ಅಥವಾ ಪ್ರೊಜೆಕ್ಟರ್ನ ಅವಕಾಶ ಇರೋದಿಲ್ವೋ ಅಲ್ಲಿ ನಾವು ಚಾರ್ಟ್ಗಳನ್ನು ಕೊಂಡೋಗಿ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸಿದ್ದೀವಿ. ನಂತರ ಸ್ವಚ್ಛತಾ ಪ್ರತಿಜ್ಞೆ ಅಥವಾ ಸ್ವಚ್ಛತಾ ಓತ್ ಅನ್ನು ನಾವು ಮಕ್ಕಳಿಗೆ ಬೋಧಿಸಿ ಮಕ್ಕಳೆಲ್ಲರೂ ಸಹ ಪ್ರತಿಜ್ಞೆಯನ್ನು ಸ್ವೀಕರಿಸಿ ಆ ಮೊದಲನೇ ಕಾರ್ಯಕ್ರಮವನ್ನು ಮೊದಲನೇ ತಿಂಗಳು ಮುಗಿಸಿದ್ವಿ. 2ನೇ ತಿಂಗಳಿಗೆ ಬಂದಾಗ ಅಲ್ಲಿ ನಾವು ಸ್ವಚ್ಛತಾ ಸ್ಪರ್ಧಾ ಅಂತ ಹೇಳಿ 2 ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ವಿ. 3 ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ವಿ. ಆ 3 ಸ್ಪರ್ಧೆಗಳು ಸ್ವಚ್ಛತೆಗೆ ಸಂಬಂಧಪಟ್ಟದ್ದು. ಮೊದಲನೇದು ಸ್ವಚ್ಛತೆಯ ಕುರಿತಾದಂತಹ ಪ್ರಬಂಧ, 2ನೇದು ಸ್ವಚ್ಛತೆಗೆ ಕುರಿತಾದಂತಹ ಚಿತ್ರವನ್ನು ಬಳಸುವಂಥದ್ದು, 3ನೇದು ಸ್ವಚ್ಛತೆ ಕುರಿತಾದಂತಹ ಭಾಷಣವನ್ನು ಮಾಡುವಂಥದ್ದು. ತಮಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಹತ್ರ 10,000ಕ್ಕೂ ಹೆಚ್ಚು ಪ್ರಬಂಧಗಳು ಮತ್ತು ಚಿತ್ರಗಳು ನಮ್ಮಲ್ಲಿ ಸಂಗ್ರಹ ಆಗಿದೆ. ಮಕ್ಕಳು ಎಷ್ಟು ಆಸಕ್ತಿಯಿಂದ ಚಿತ್ರವನ್ನು ಬರೆದಿದ್ದಾರೆ ಅಂತ ಹೇಳಿದರೆ, ಆ ಮಕ್ಕಳಿಗೆ ನಾವು ಕ್ರಯಾನ್ಸನ್ನು ಉಚಿತವಾಗಿ ಕೊಟ್ಟಿದ್ವಿ, ಎಸ್ಸೆ ಬರಲಿಕ್ಕೆ ಪೇಪರ್ಗಳನ್ನು ಮತ್ತು ಪೆನ್ನನ್ನು ಉಚಿತವಾಗಿ ಕೊಟ್ಟಿದ್ವಿ. ಆ ಮಕ್ಕಳು ಅಷ್ಟು ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಚಿಂತನೆಯನ್ನು ಕೊಟ್ಟಿದ್ದಾರೆ ಮತ್ತು ಚಿತ್ರಗಳನ್ನು ಮನೋಜ್ಞವಾಗಿ ಅರ್ಥಪೂರ್ಣವಾಗಿ ಸ್ವಚ್ಛತೆಯ ಸಂದೇಶ ಸಾರುವ ಹಿನ್ನೆಲೆಯಲ್ಲಿ ಮಕ್ಕಳು ಚಿತ್ರಿಸಿ ಆ ತಿಂಗಳನ್ನು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದಾರೆ. 3ನೇ ತಿಂಗಳಿಗೆ ಬಂದಾಗ ನಾವು ಸ್ವಚ್ಛತಾ ದಿವಸ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಸ್ವಚ್ಛತಾ ದಿವಸ್ನಲ್ಲಿ ಮಕ್ಕಳು ಏನು 2 ತಿಂಗಳ ಕಾಲ ಸ್ವಚ್ಛತಾ ಚಿಂತನೆ ಮತ್ತು ಸ್ವಚ್ಛತಾ ಸ್ಪರ್ಧೆಯಲ್ಲಿ ಕ್ಲಾಸ್ ರೂಮ್ ಒಳಗಿದ್ರು ಆ ಮಕ್ಕಳನ್ನೆಲ್ಲ ಹೊರತಂದ್ವಿ. ಪ್ರತಿ ಶಾಲೆಯಿಂದ 100 ಮಕ್ಕಳು ಹೊರ ಬಂದರು, ತಮ್ಮ ಶಾಲೆಯ ಪರಿಸರವನ್ನು ಸ್ವಚ್ಛತೆ ಮಾಡಲಿಕ್ಕೆ ಶುರು ಮಾಡಿದರು. ಕಸವನ್ನು ಹೆಕ್ಕಿದ್ದಾರೆ, ಜಾಗೃತಿಯನ್ನು ಮೂಡಿಸಿದ್ದಾರೆ. ಒಂದು ಘಟನೆ ತಮಗೆ ಹೇಳಬೇಕು. ಒಂದು ಶಾಲೆ, ಆ ಶಾಲೆಯ ಹತ್ತಿರ ಒಂದು ಅಂಗಡಿ, ಆ ಅಂಗಡಿಯ ಮಾಲೀಕರು ಡಸ್ಟ್ಬಿನ್ನನ್ನು ಇಟ್ಕೊಂಡಿಲ್ಲ. ಅವರು ಅಂಗಡಿಗೆ ಬರ್ತಕ್ಕಂತಹ ಯಾರು ಕಸ್ಟಮರ್ಸ್ ಇದ್ದಾರೆ ಅವರು ಏನಾದರೂ ಒಂದು ಪದಾರ್ಥವನ್ನು ತಗೊಂಡು ತಿಂದರೆ ಆ ಅಂಗಡಿಯಲ್ಲಿ ಡಸ್ಟ್ಬಿನ್ ಇಲ್ಲ, ತಗೊಂಡು ರಸ್ತೆಯಲ್ಲಿ ಹಾಕುವಂತಹ ಪರಿಸ್ಥಿತಿ. ಇದನ್ನು ಗಮನಿಸಿದಂಥ ಮಕ್ಕಳು ಪ್ರತಿ ದಿವಸ ಶಾಲೆಗೆ ಹೋಗ್ಬೇಕಾದ್ರೆ ಆ ಅಂಗಡಿ ಅವರಿಗೆ ಸಿಗ್ತದೆ. ಮಕ್ಕಳು ಹೋಗಿ ಸಾತ್ವಿಕವಾಗಿ ಪ್ರತಿಭಟನೆ ಮಾಡಿದರು. ಹೇಗೆ? ಒಂದು ಬೋರ್ಡ್ ಹಿಡಿದು ತಾವು ಡಸ್ಟ್ಬಿನನ್ನು ಇಡಲೇಬೇಕು ಅಂತ ಹೇಳಿ ವಿನಂತಿ ಮಾಡಿ ಒಂದು ಗುಲಾಬಿ ಹೂವನ್ನು ಕೊಟ್ಟು ಅದರ ಫೋಟೋಗಳು ನಮ್ಮ ಹತ್ರ ಇದೆ. ಅಂತಹ ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಪರಿಣಾಮವನ್ನು ಬೀರಿದೆ. ಮತ್ತು ಅದು ಸ್ವಚ್ಛತಾ ದಿವಸ್. ಆ ಸ್ವಚ್ಛತಾ ದಿವಸ್ ಕಾರ್ಯಕ್ರಮದಲ್ಲಿ ಮಕ್ಕಳು ಪ್ರಾಕ್ಟಿಕಲಿ ಫೀಲ್ಡ್ಗೆ ಇಳಿದು ಸ್ವಚ್ಛತೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಆಶ್ರಮದಲ್ಲಿ ನಡೀತಿದ್ದಂತಹ ಪ್ರತಿ ಭಾನುವಾರದ ಸ್ವಚ್ಛತಾ ಕಾರ್ಯಕ್ರಮಗಳಲ್ಲೂ ಸಹ ಮಕ್ಕಳು ತಂದೆ ತಾಯಿಗಳ ಜೊತೆಗೆ ಸೇರಿ ಬಂದು ಭಾಗವಹಿಸಿದ್ದಾರೆ. 4ನೇ ತಿಂಗಳಿಗೆ ಬಂದಾಗ ಸ್ವಚ್ಛತಾ ಮಂಥನ ಅಂತ ಕಾರ್ಯಕ್ರಮ ಮಾಡಿದ್ವಿ. ಮೊದಲನೇ ಬಾರಿಗೆ ನಾವು ಸ್ವಚ್ಛತೆಗೆ ಒಂದು ಕೈಪಿಡಿ, ವರ್ಕ್ ಬುಕ್ ಆನ್ ಕ್ಲೀನ್ಲಿನೆಸ್, ಇದು ಇಲ್ಲಿವರೆಗೂ ಯಾರೂ ಪ್ರಯೋಗವನ್ನು ಮಾಡಿಲ್ಲ. ಆದರೆ ರಾಮಕೃಷ್ಣ ಮಿಷನ್ ಮಂಗಳೂರು ಸ್ವಚ್ಛತೆ ಕುರಿತಾಗಿ ಪ್ರಯೋಗ ಮಾಡಿದೆ. 25,000ಕ್ಕೂ ಹೆಚ್ಚು ಸ್ವಚ್ಛತಾ ಮಂಥನ ಅಂತಕ್ಕಂಥ ವರ್ಕ್ ಬುಕ್ ಮುಖಾಂತರ ಮಕ್ಕಳಿಗೆ ಸಂದೇಶವನ್ನು ಕೊಟ್ಟಿದ್ದೇವೆ. ಸ್ವಚ್ಛತೆಯ ಕುರಿತಾಗಿ ನಾವು ಟ್ರೈನಿಂಗನ್ನು ಮಾಡಿದ್ದೇವೆ. ಅದರಲ್ಲಿ ಸಾಕಷ್ಟು ಚಿತ್ರಗಳಿರಬಹುದು, ಕತೆಗಳಿರಬಹುದು, ನಿದರ್ಶನಗಳಿರಬಹುದು, ಒಂದಷ್ಟು ಸಿನಾರಿಯೋಗಳನ್ನು ಕೊಟ್ಟು ನೀನು ಈ ಜಾಗದಲ್ಲಿ ಇದ್ದಿದ್ರೆ ನೀನು ಏನು ಮಾಡ್ತಿದ್ದೆ,
ಕಸ ಬಿಸಾಡುವಂತಹ ಜಾಗ ಇದೆ, ಅದರಲ್ಲಿ ನೀನು ನಿಂತ್ಕೊಂಡ್ರೆ ನೀ ಏನು ಮಾಡ್ತೀಯಾ ಅಂತ ಒಂದು ಪ್ರಾಕ್ಟಿಕಲ್ ಕ್ವಶನ್ಸನ್ನು ನಾವಲ್ಲಿ ಕೊಡ್ತಾಯಿದ್ವಿ. ಆ ನಿಟ್ಟಿನಲ್ಲಿ ಮಕ್ಕಳು ಏನಾಗ್ತಿದ್ರು ಅಂತ ಹೇಳಿದ್ರೆ ತಯಾರಾಗ್ತಾಯಿದ್ರು, ಸ್ವಚ್ಛತೆ ಕುರಿತಾಗಿ ತಯಾರಾಗ್ತಿದ್ರು. ಕಡೆಗೆ ನಾವು 5ನೇ ತಿಂಗಳು, ಆ 5ನೇ ತಿಂಗಳಲ್ಲಿ ಸ್ವಚ್ಛತಾ ದರ್ಶನ. ಈ ಸ್ವಚ್ಛತಾ ದರ್ಶನದಲ್ಲಿ ಕಡೆಗೆ ಮಕ್ಕಳು ತಮ್ಮ 4 ತಿಂಗಳ ಅನುಭವ ಏನಿತ್ತೋ ಅದನ್ನು ಎಕ್ಸ್ಪೀರಿಯನ್ಸನ್ನು ಒಂದು ಪ್ರಶ್ನೆ ರೂಪದಲ್ಲಿ ಒಂದು 20 ಪ್ರಶ್ನೆ ಕೊಟ್ಟು ನಾವು ಮಕ್ಕಳಿಗೆ ಬರಲಿಕ್ಕೆ ಹೇಳ್ತಿದ್ವಿ. ಅದರಲ್ಲಿ ಉತ್ತಮವಾದಂತಹ ಮಕ್ಕಳಿಗೆ ನಾವು ಬಹುಮಾನವನ್ನು ಸಹ ಕೊಟ್ಟಿದ್ದೇವೆ. ಅದಲ್ಲದೆ ವಿಶೇಷವಾಗಿ ಸ್ವಚ್ಛ ಅಂಬಾಸಿಡರ್ ಪ್ರೋಗ್ರಾಮ್ ಅಂತ, ಸ್ವಚ್ಛತಾ ರಾಯಭಾರಿಗಳು ಅಂತ ಪ್ರತಿ ಶಾಲೆಯಿಂದ 5 ಮಕ್ಕಳನ್ನು ಆಯ್ಕೆ ಮಾಡಿ ಅವರನ್ನು ನಮ್ಮ ಆಶ್ರಮಕ್ಕೆ ಕರೆದು ಈ ಸಭಾಂಗಣದಲ್ಲಿ ಅವರಿಗೆ ವಿಶೇಷವಾದಂಥ ಒಂದು ಕಾರ್ಯಾಗಾರವನ್ನು ಮಾಡಿ ಆ ಮಕ್ಕಳಿಗೆ ಒಂದು ಚಿಕ್ಕ ಪುಟ್ಟ ಆ್ಯಕ್ಟಿವಿಟೀಸನ್ನು ಕೊಟ್ಟು ವಾಪಸ್ ಕಳಿಸಿದ್ದೇವೆ. ಇಂತಹ ವಿಶೇಷ ಕಾರ್ಯಕ್ರಮ ನಡೆದಿದೆ. ಸೃಜನಾ ಅಂತಕ್ಕಂತಹ ಮತ್ತೊಂದು ಕಾರ್ಯಕ್ರಮ ನಡೆದಿದೆ. ಅದರಲ್ಲೂ ಸಹ ಆಯ್ದ ಮಕ್ಕಳನ್ನು 25,000 ಮಕ್ಕಳಲ್ಲಿ ಆಯ್ದ ಮಕ್ಕಳನ್ನು ಆಶ್ರಮಕ್ಕೆ ಕರೆದು ನಮ್ಮ ಮಂಗಳೂರು ನಗರದ ಪ್ರತಿಷ್ಠಿತ ಎಲ್ಲ ಕಲಾವಿದರನ್ನ ಕರೆದು ಸುಮಾರು 18 ಬಗೆಯ ಕಲೆಯ ಪ್ರಕಾರಗಳನ್ನು ಒಳಗೊಂಡಂತಹ ಆ ಕಾರ್ಯಕ್ರಮದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮಕ್ಕಳು ಸ್ವಚ್ಛತೆಯ ಸಂದೇಶವನ್ನು ಕಲೆಯ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಕಲೆಯನ್ನು ಉಪಯೋಗಿಸಿಕೊಂಡು ಸ್ವಚ್ಛತೆಯ ಸಂದೇಶವನ್ನು ತಮ್ಮ ಮನದಟ್ಟು ಮಾಡಿಕೊಂಡಿದ್ದಾರೆ. ಇಂತಹ ಪ್ರಯತ್ನಗಳು ಸಹ ನಾವು ನಡೆದಿದೆ. ಅದರಲ್ಲಿ ನಾವು 5 ತಿಂಗಳ ಕಾರ್ಯಕ್ರಮ, ಮೊದಲನೇದು ಸ್ವಚ್ಛತಾ ಚಿಂತನ, 2ನೇದು ಸ್ವಚ್ಛತಾ ಸ್ಪರ್ಧಾ, 3ನೇದು ಸ್ವಚ್ಛತಾ ದಿವಸ್, 4ನೇದು ಸ್ವಚ್ಛತಾ ಮಂಥನ, 5ನೇದು ಸ್ವಚ್ಛತಾ ದರ್ಶನ. ಇದಲ್ಲದೆ ಸ್ವಚ್ಛ ಅಂಬಾಸಿಡರ್ ಪ್ರೋಗ್ರಾಮ್ ಅಂದರೆ ರಾಯಭಾರಿ ಕಾರ್ಯಕ್ರಮ ಮತ್ತು ಸೃಜನಾ ಅಂತಕ್ಕಂತಹ ಕಲೆಯ ಮುಖಾಂತರ ಸ್ವಚ್ಛತೆಯ ಸಂದೇಶವನ್ನು ಸಾರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳ ಮುಖಾಂತರ ನಿರಂತರ ಜಾಗೃತಿಯನ್ನು ಶಾಲಾ ಮಕ್ಕಳಲ್ಲಿ ಮಾಡಿದ್ದೇವೆ. ಇದಕ್ಕೆ ಮುಕುಟವಾಗಿ ಒಂದು ಕಾರ್ಯಕ್ರಮ ಏನು ಅಂತ ಹೇಳಿದರೆ ಅದು ಸ್ವಚ್ಛತೆಗಾಗಿ ಜಾದು. ಈ ಕಾರ್ಯಕ್ರಮ ಮಕ್ಕಳಿಗೆ ಅತ್ಯಂತ ಪ್ರೀತಿಯ ಕಾರ್ಯಕ್ರಮ. ಇದನ್ನು ನಡೆಸ್ಕೊಟ್ಟವರು ಅಂತಾರಾಷ್ಟ್ರೀಯ ಜಾದೂಗಾರ ಕುದ್ರೋಳಿ ಗಣೇಶ್. ಇವರು ಸುಮಾರು 200ಕ್ಕೂ ಹೆಚ್ಚು ಶಾಲೆಗಳಿಗೆ ಹೋಗಿ ಸುಮಾರು 1.5 ಇಂದ 2 ಲಕ್ಷ ಮಕ್ಕಳಿಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಶಾಲೆಗಳಲ್ಲಿ ತೆರಳಿ ಅವರು ಸ್ವಚ್ಛತೆಯ ಸಂದೇಶವನ್ನು ಸಾರಿದ್ದಾರೆ ಜಾದುವಿನ ಮುಖಾಂತರ. ಆ ಜಾದು ಎಷ್ಟು ಅರ್ಥಪೂರ್ಣವಾಗಿತ್ತು ಅಂತ ಹೇಳಿದರೆ ರೆಡ್ಯೂಸ್, ರೀಯೂಸ್, ರೀಸೈಕಲ್ ಮತ್ತು ಗಿಡವನ್ನು ನೆಡುವುದ್ರ ಬಗ್ಗೆ, ಮತ್ತು ಅವ್ರ ಮಕ್ಕಳಿನಲ್ಲಿ ಆಂತರಿಕ ಸ್ವಚ್ಛತೆ ಮತ್ತು ಬಾಹ್ಯ ಸ್ವಚ್ಛತೆ, ಇಂತಹ ಸಂದೇಶಗಳನ್ನು ಜಾದುವಿನ ಮುಖಾಂತರ ಹೇಳಿಕೊಟ್ಟಿದ್ದಾರೆ. ಇಂತಹ ಸಾಕಷ್ಟು ಪ್ರಯೋಗಗಳು, 10 ವಿಭಿನ್ನವಾದಂತಹ ಆಲೋಚನೆಯ ಮುಖಾಂತರ ಶಾಲಾ ಮಕ್ಕಳಿನಲ್ಲಿ ಸ್ವಚ್ಛತೆಯ ಸಂದೇಶವನ್ನು ಮೂಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಸ್ವಚ್ಛತಾ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಶ್ರೀರಾಮಕೃಷ್ಣ ಮಠ ಮಂಗಳೂರು ಒಂದು ಸಂಪನ್ಮೂಲ ಕೇಂದ್ರವಾಗಿ ಈಗ ಗುರುತಿಸಿಕೊಂಡಿದೆ. ಹೌದು, ಖಂಡಿತ. ತಾವು ಹೇಳಿದಾಗೇ ರಾಮಕೃಷ್ಣ ಮಿಷನ್ ಮಂಗಳೂರು ಈಗ ಒಂದು ಸ್ವಚ್ಛತೆಗೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಭಾಗದಲ್ಲಿ ಒಂದು ಸ್ವಚ್ಛತೆಗೆ ಸಂಬಂಧಪಟ್ಟಂತಹ ಮಾಹಿತಿ ಕೇಂದ್ರ ಅಂತಲೂ ಕರೆಸ್ಕೊಂಡಿದೆ. ಸಾಕಷ್ಟು ಸಂಸ್ಥೆಗಳು ವೈಯಕ್ತಿಕವಾಗಿಯೂ ಅಥವಾ ಸಂಸ್ಥೆಯ ಮುಖಾಂತರ ಬಂದು ಆ ಸಂಸ್ಥೆಯ ಪ್ರಮುಖರು ಅಥವಾ ಇಂಡಿವಿಜುವಲ್ಸ್ ಎಲ್ಲರೂ ಬಂದು ನಮ್ಮ ಸಂಸ್ಥೆಯನ್ನು ಕೇಳ್ಕೊಳ್ತಾ ಇದ್ದಾರೆ. ಸ್ವಚ್ಛತೆ ಕುರಿತಾಗಿ ತಾವು ಮಾಹಿತಿಯನ್ನು ನಮಗೆ ತಿಳಿಸ್ಕೊಡಿ. ಉದಾಹರಣೆಗೆ ಶಾಲೆಗಳಲ್ಲಿ ಜಾಗೃತಿ ಮೂಡಿಸೋದ್ರ ಬಗ್ಗೆ, ಕಾಲೇಜಿನಲ್ಲಿ ಜಾಗೃತಿ ಮೂಡಿಸೋದ್ರ ಬಗ್ಗೆ, ಅಥವಾ ತಮ್ಮ ಸಂಸ್ಥೆಗಳಲ್ಲಿಯೇ ಹೇಗೆ ಘನತ್ಯಾಜ್ಯ ಅಥವಾ ದ್ರವ ತ್ಯಾಜ್ಯವನ್ನು ನಾವು ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಮಗೆ ಕಾರ್ಯಾಗಾರವನ್ನು ಮಾಡಿ, ಅಥವಾ ನಮಗೆ ವಿಶೇಷವಾದಂತಹ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಈಗ ಉದಾಹರಣೆಗೆ ತಾವು ಕೇಳುವುದಾದರೆ, ನಗರದ ಕೆಲವು ಕಾಲೇಜಿನವರು ನಮ್ಮ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ವರ್ಷಪೂರ್ತಿ ನಿರಂತರ MOU ಅನ್ನು ಮಾಡಿಕೊಂಡು ವರ್ಷಪೂರ್ತಿ ನಮ್ಮ ಜೊತೆಗೆ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಸ್ವಚ್ಛತೆ ಕುರಿತಾಗಿ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಪಾಟ್ ಕಾಂಪೋಸ್ಟ್ ಅಂತ ಹೇಳಿ ಬಹಳ ಪ್ರಮುಖವಾದಂತಹ ಕಾರ್ಯಕ್ರಮ ನಮ್ಮದು. ಆ ಕಾರ್ಯಕ್ರಮದ ಅಂತರ್ಗತವಾಗಿ ನಾವು 3 ಮಣ್ಣಿನ ಮಡಿಕೆಯ ಮುಖಾಂತರ ಮನೆಯಲ್ಲಿಯೇ ಎಲ್ಲ ಹಸಿ ಕಸವನ್ನು, ಅಂದರೆ ಅಡುಗೆಯ ಪದಾರ್ಥದ ವೇಸ್ಟ್ ಏನಿದೆ ಅದನ್ನು ನಾವು ಕಾಂಪೋಸ್ಟಾಗಿ, ಗೊಬ್ಬರವಾಗಿ ಮಾರ್ಪಾಡು ಮಾಡುವಂಥ ಕಾರ್ಯಕ್ರಮನ ಕಾಲೇಜು ವಿದ್ಯಾರ್ಥಿಗಳು ತೆಗೆದುಕೊಂಡು ಹೋಗಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಇದನ್ನು ಒಂದು ಗಮನಿಸಬೇಕಾದಂಥದ್ದು. ಮತ್ತು ಅದಲ್ಲದೆ ಬೇರೆ ಬೇರೆ ಸಂಸ್ಥೆಗಳು ತಮ್ಮ ಸದಸ್ಯರಿಗೆ ಪಾಟ್ ಕಾಂಪೋಸ್ಟ್ ಕುರಿತಾಗಿ ಜಾಗೃತಿ ಕಾರ್ಯಕ್ರಮವನ್ನು
ಮಾಡಿಸ್ಕೊಂಡಿದ್ದಾರೆ ಮತ್ತು ನಿರಂತರವಾಗಿ ಅದರ ಕುರಿತಾಗಿ ಬೇಡಿಕೆ ಈಗಲೂ ಇದೆ. ಅದಲ್ಲದೇ ಅವರು ಏನಾದರೂ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡಿದಾಗ ಆಶ್ರಮದ ಸ್ವಾಮೀಜಿಯವರನ್ನ ಮತ್ತು ಸಂಪನ್ಮೂಲ ವ್ಯಕ್ತಿಗಳನ್ನು ಆ ಕಾರ್ಯಕ್ರಮಕ್ಕೆ ಕರೆದು ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇದಲ್ಲದೆ ಪತ್ರಿಕೆಯಲ್ಲಿ ನಿರಂತರವಾಗಿ ಜಾಗೃತಿ ಕಾರ್ಯಕ್ರಮಗಳು ಬರುವ ನಿಟ್ಟಿನಲ್ಲೂ ಆಗ್ತಾ ಇದೆ. ಮತ್ತು ಮಾಧ್ಯಮಗಳಲ್ಲಿಯೂ ಸಹ ಸ್ವಚ್ಛತೆ ಕುರಿತಾಗಿ ಏನಾದರೂ ಮಾಹಿತಿ ಬೇಕು ಅಂತ ಅಂದಾಗ ನಮ್ಮ ಸಂಸ್ಥೆಯನ್ನು ಅವರು ಸಂಪರ್ಕಿಸ್ತಾರೆ. ಹೀಗೆ ಈ ನಿಟ್ಟಿನಲ್ಲಿ ರಾಮಕೃಷ್ಣ ಮಿಷನ್ ಮಂಗಳೂರು ಸ್ವಚ್ಛ ಮಂಗಳೂರು ಅಭಿಯಾನದ ಮುಖಾಂತರ ಒಂದು ಸ್ವಚ್ಛತೆಯ ಮಾಹಿತಿ ಕೇಂದ್ರವೂ ಆಗಿದೆ. ತ್ಯಾಜ್ಯ ವಿಲೇವಾರಿಯ ಸಮಸ್ಯೆಯ ಬಗ್ಗೆ ಬಂದಾಗ ಗ್ರಾಮಾಂತರ ನಗರ ಎಂಬ ಭೇದ ಇಲ್ಲ. ಆದರೆ ಜನರಲ್ಲಿ ಇರುವ ಅರಿವಿನ ಬಗ್ಗೆ ಕೇಳಿದರೆ, ಗ್ರಾಮೀಣ ಪ್ರದೇಶ ಮತ್ತು ನಗರ ಅಂತ ತಗೊಂಡಾಗ ಗ್ರಾಮೀಣ ಪ್ರದೇಶದಲ್ಲಿ ನಾವು ಜನರನ್ನು ನಿಯಂತ್ರಿಸುವಂಥದ್ದು ಸುಲಭ ನಗರಕ್ಕೆ ಹೋಲಿಸಿದರೆ. ಆದರೆ ಜನ ಅಲ್ಲಿ ಸರಿ ಇದ್ದಾರೆ, ನಗರದಲ್ಲಿ ಸರಿ ಇಲ್ಲ, ಅಥವಾ ನಗರದಲ್ಲಿ ಸರಿ ಇದ್ದಾರೆ, ಗ್ರಾಮದಲ್ಲಿ ಸರಿ ಇಲ್ಲ ಅಂತ ಹೇಳುವಂಥದ್ದು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜನರ ಮನಸ್ಥಿತಿ ಎಲ್ಲೆಡೆಯೂ ಒಂದೇ. ಭಾರತದ ಮಟ್ಟಿಗೆ ಮಾತನಾಡೋದಾದರೆ ಜನರ ಮನಸ್ಥಿತಿ ಎಲ್ಲೆಡೆಯೂ ಒಂದೇ. ನಮ್ಮ ಸ್ವಾಮೀಜಿಯವರು ಯಾವಾಗಲೂ ಹೇಳುವಾಗೆ, ನಾವು ಜನ ಸರಿ ಇಲ್ಲ ಅಂತ ಹೇಳಿದರೆ ನಮ್ಮಂಥ ಸಮಾಜ ಸೇವಕರಿಗೆ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಮುಂದೆ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನ ಸರಿ ಇಲ್ಲಪ್ಪ, ನಾವು ಹೇಗೆ ಸೇವೆ ಮಾಡೋದು? ಯಾವಾಗಲೂ ಸಹ ಅದೊಂದು ನಮಗೆಲ್ಲರಿಗೂ ತೊಡಕಾಗ್ತಾ ಇರುತ್ತೆ. ನಾವು ಮುಂದೆ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಬದಲಿಗೆ ನಾವು ಜನ ಸರಿ ಇದ್ದಾರೆ, ನಮ್ಮ ಯೋಜನೆಗಳು ಸರಿ ಇಲ್ಲ, ನಮ್ಮ ಆಲೋಚನಾ ಧಾಟಿ ಸರಿ ಇಲ್ಲ ಅಂತ ಅಂದ್ಕೊಂಡಾಗ ನಾವು ಒಂದಷ್ಟು ಸೇವೆಯನ್ನು ಮಾಡಬಹುದು. ಹಾಗಾಗಿ ನಗರ ಮತ್ತು ಗ್ರಾಮ ಎರಡರಲ್ಲಿಯೂ ಸಹ ಜನರ ಮನಸ್ಥಿತಿ ಒಂದಷ್ಟು ಮಟ್ಟಕ್ಕೆ ಸರಿಯಾಗೇ ಇದೆ. ಸ್ವಚ್ಛತೆ ಕುರಿತಾಗಿ ಹೇಳುವುದಾದರೆ ಗ್ರಾಮಗಳಲ್ಲಿ ಜನರನ್ನು ಆದಷ್ಟು ಬೇಗ ನಾವು ಈ ವಿಚಾರಧಾರೆಗಳಿಗೆ ತೊಡಗಿಸ್ಬೋದು. ನಗರ ಬಹಳ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಸಮಯ ಹಿಡಿಯುತ್ತೆ. ಮತ್ತು ಎರಡೂ ಕಡೆಯಲ್ಲೂ ಸಹ ನಾವು ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಬಹುದು. ಅದಕ್ಕೆ ಉದಾಹರಣೆಯಾಗಿ ನಾವು ಹೇಳೋದಾದರೆ ನಮ್ಮ ಅಭಿಯಾನ ಸ್ವಚ್ಛ ಮಂಗಳೂರು ಅಭಿಯಾನವನ್ನು ಮಂಗಳೂರಿನ ನಾಗರಿಕರು ಅತ್ಯಂತ ಯಶಸ್ವಿಯಾಗಿ ಸ್ವೀಕಾರ ಮಾಡಿದ್ದಾರೆ. 900 ಕಡೆ ಕಸ ಬೀಳ್ತಿದ್ದ ಜಾಗವನ್ನು ನಾವು ನಿಲ್ಲಿಸಿದ್ದೇವೆ. ಅದು ಹೇಗೆ ಸಾಧ್ಯ ಆಯಿತು ಅಂದರೆ ಇದೇ ನಗರವಾಸಿಗಳಿಂದ ಸಾಧ್ಯ ಆಯಿತು. ಅವರೆಲ್ಲರೂ ಸೇರಿದ್ರಿಂದಾಗಿ ಇವತ್ತು ಕಸ ಬೀಳ್ತಾ ಇಲ್ಲ. ಮತ್ತೊಂದು ಕಡೆ ಗ್ರಾಮದ್ದು ನೋಡೋದಾದರೆ ಗ್ರಾಮದಲ್ಲಿಯೂ ಸಹ ಇವತ್ತು ಉಪ್ಪಿನಂಗಡಿ ಗ್ರಾಮ ಪಂಚಾಯಿತಿ ನಮ್ಮನ್ನು ಸ್ವಯಂ ಅವರೇ ವಾಲಂಟಿಯರಿಯಾಗಿ ಬಂದು ನಮ್ಮನ್ನು ಕೇಳಿಕೊಂಡು ನಾವೀಗ ಅಲ್ಲಿ ತ್ಯಾಜ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ. ಪ್ರತಿ ದಿವಸ 1.5 ಟನ್ನಷ್ಟು ಅಂದರೆ 1500 kgಯಷ್ಟು ತ್ಯಾಜ್ಯವನ್ನು ನಾವೀಗ ನಿರ್ವಹಣೆ ಮಾಡಿ ಕೊಡ್ತಾ ಇದ್ದೀವಿ. ಅಂದರೆ ಅಲ್ಲಿ 95% ಕಸ ಸಗ್ರಿಗೇಟ್ ಆಗುತ್ತೆ. ಹಸಿ ಕಸ ಮತ್ತು ಒಣ ಕಸ ಆಗಿ ವಿಭಾಗ ಮಾಡಿ ಕೊಡ್ತಾ ಇದ್ದಾರೆ ಜನ ಅಂತ ಹೇಳಿದ್ರೆ ಅದೊಂದು ಯಶಸ್ವಿ ಸಂಖ್ಯೆ. 95% ಶೇಕಡವಾರು 95% ಜನ ಹಸಿ ಕಸ ಮತ್ತು ಒಣ ಕಸವನ್ನು ಪ್ರತ್ಯೇಕ ಮಾಡಿ ಕೊಡ್ತಾ ಇದ್ದಾರೆ. ಹಾಗಾಗಿ ಗ್ರಾಮದಲ್ಲಿಯೂ ಜಾಗೃತಿ ಮೂಡಿಸ್ಬೋದು, ನಗರದಲ್ಲಿಯೂ ಜಾಗೃತಿ ಮೂಡಿಸ್ಬೋದು. ಆದರೆ ಸಮಸ್ಯೆ ಎಲ್ಲಾಗಿದೆ ಅಂತ ಕೇಳಿದರೆ ನಮ್ಮ ಯೋಜನೆಗಳಲ್ಲಿ ಸಮಸ್ಯೆ ಆಗಿದೆ. ಸರ್ಕಾರಿ ಸಂಸ್ಥೆಗಳು ನಿರಂತರತೆಯನ್ನು ಕಾಯ್ದುಕೊಳ್ಳದೆ ಇರೋದ್ರಿಂದ ಸಮಸ್ಯೆ ಆಗಿದೆ. 1 ತಿಂಗಳು ನಾವು ಹೇಳ್ತೇವೆ, 2 ತಿಂಗಳು 3 ತಿಂಗಳು ನಡೆಯುತ್ತೆ, ಆಮೇಲೆ ಅವರು ಮರೀತಾರೆ, ಬೇರೆ ಯೋಜನೆ ಬರುತ್ತೆ ಅಥವಾ ಬೇರೆ ಸಮಸ್ಯೆ ಬರುತ್ತೆ, ಜನರು ಸಹ ಮರೆತು ಬಿಡ್ತಾರೆ. ಹಾಗಾಗಿ ನಿರಂತರತೆಯಲ್ಲಿ ಯಶಸ್ವಿ ಇದೆ. ಯಾವಾಗ ನಿರಂತರತೆ ಇರುತ್ತೋ, ಯಾವಾಗ ಕಾಳಜಿ ಇರುತ್ತೋ, ಆಗ ಸ್ವಚ್ಛತೆ ಅಲ್ಲ ಮತ್ತೊಂದು ವಿಷಯವು ಯಾವುದೇ ವಿಷಯವೂ ಸಹ ಯಶಸ್ವಿ ಆಗೋದ್ರಲ್ಲಿ ಸಂದೇಹ ಇಲ್ಲ. स्वच्छते दैववु शुभ्रते कायवु
ಸಚಿನ್ ಶೆಟ್ಟಿ ನಲ್ಲೂರು ಇವರು ಒಬ್ಬ ಸ್ವಯಂ ಸೇವಕ. ಇಂತಹ ಸ್ವಚ್ಛತಾ ಅಭಿಯಾನದಲ್ಲಿ ಜನರ ಸಹಕಾರ ಹೇಗೆ ಪಡೀತಾರೆ ಎಂಬುದನ್ನು ತಿಳಿಸ್ತಾರೆ. ನಮಸ್ತೆ, ನನ್ನ ಹೆಸರು ಸಚಿನ್ ಶೆಟ್ಟಿ ಅಂತ ನಲ್ಲೂರು ಅಂತ ಹೇಳಿ. ನಾನು ರಾಮಕೃಷ್ಣ ಮಠ ಸ್ವಚ್ಛ ಮಂಗಳೂರು ತಂಡದ ವಾಲಂಟಿಯರ್. ಜನರು ಹೇಗೆ ತಮ್ಮ ಕಸವನ್ನು ತಾವೇ ನಿರ್ವಹಣೆ ಮಾಡಿಕೊಳ್ಬೋದು, ನಮ್ಮ ತ್ಯಾಜ್ಯ ನಮ್ಮ ಹೊಣೆ, ಇದರ ಕಲ್ಪನೆ ಬಗ್ಗೆ ನಾನೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಾವು ಯಾವಾಗಲೂ ಒಂದು ಮಾತು ಹೇಳ್ತೇವೆ, ಕಸ ಹೇಳುವಂಥದ್ದು ನಮ್ಮ ಮನೆಯ ಸಮಸ್ಯೆ. ಅದನ್ನು ತಗೊಂಡೋಗಿ ನಾವು ತೊಟ್ಟೆಯಲ್ಲಿ ಕಟ್ಟಿ ಒಂದು ಡಂಪಿಂಗ್ ಯಾರ್ಡಿಗೆ ಅಥವಾ ಒಂದು ಊರಿನಲ್ಲಿ ಬಿಸಾಡಿ ಇವತ್ತು ಊರಿನ ಸಮಸ್ಯೆಯನ್ನಾಗಿ ನಾವು ಮಾರ್ಪಟ್ಟಿದ್ದೇವೆ. ಅದು ನಿಜವಾಗಿ ನಾವು ಅಂದ್ಕೊಂಡಷ್ಟು ಕಷ್ಟ ಇಲ್ಲ. ನಮ್ಮ ಮನೆಯಲ್ಲೇ ತುಂಬ ಸುಲಭವಾಗಿ ಅದನ್ನು ಮ್ಯಾನೇಜ್ ಮಾಡ್ಬೋದು. ಹೀಗೆ ಬೇರೆ ಬೇರೆ ಮೆಥಡ್ಗಳಿದೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ. ಪಾಟ್ ಕಾಂಪೋಸ್ಟ್ ಇರ್ಬೋದು, ಪಿಟ್ ಕಾಂಪೋಸ್ಟ್ ಇರ್ಬೋದು, ಅಥವಾ ಬೇರೆ ಬೇರೆ ಬಕೆಟಲ್ಲಿ ಮಾಡುವಂಥದ್ದು ಇರ್ಬೋದು. ತುಂಬ ಮಂದಿ ತೆಂಗಿನ ಬುಡದಲ್ಲಿ ಆ ಥರ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಬಟ್ ನಾವು ರಾಮಕೃಷ್ಣ ಮಠ ಸ್ವಚ್ಛ ಮಂಗಳೂರು ಅಭಿಯಾನದಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ತುಂಬ ಸುಲಭವಾಗಿ ಯಾವುದು ಮಾಡ್ಬೋದು ಮತ್ತು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಯಾವುದನ್ನು ನಿರ್ವಹಿಸ್ಬೋದು ಅಂತ ಹೇಳಿದರೆ ನಮಗೆ ಪಾಟ್ ಕಾಂಪೋಸ್ಟ್ ನಮಗೆ ಕಂಡಿತು. ಅದನ್ನು ನಾವು ಪ್ರಮೋಟ್ ಮಾಡಿದ್ದೇವೆ. ಈಗಾಗಲೇ ಸುಮಾರು 5,000 ಮನೆಗಳಲ್ಲಿ ಅದು ಸಕ್ಸಸ್ ಆಗಿ ನಡೀತಾ ಇದೆ. ಸೊ ಜನರು ತಮ್ಮ ಮನೆಯ ಹಸಿ ಕಸವನ್ನು ಅಥವಾ ಕಿಚನಲ್ಲಿ ಏನು ವೇಸ್ಟ್ ಬರ್ತದೆ ಅದನ್ನು ಈ ಪಾಟ್ ಮುಖಾಂತರ ಯೂಸ್ ಮಾಡಿಕೊಂಡು ತುಂಬ ಸುಲಭವಾಗಿ ನಾವು ವೇಸ್ಟನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಾವು ಕಮ್ಯುನಿಟಿ ವೇಸ್ಟ್ ಅಂತ ಹೇಳ್ತೇವೆ. ಈಗ ಒಂದು ಊರಿಗೆ ಮಾಡೋದಾದರೆ ಹೇಗೆ ಅಂತ ಹೇಳಿದರೆ, ಸೊ ಅದಕ್ಕೆ ಕೂಡ ಬೇಕಾಗುವಂಥ ಒಂದು ಟ್ಯಾಂಕನ್ನು ನಾವು ಡೆವಲಪ್ ಮಾಡಿದ್ದೇವೆ. ಸೊ ಅದರ ಮುಖಾಂತರ ನಾವು ವೇಸ್ಟನ್ನು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಸೊ ಇದು ಈಗ ಹೇಳ್ತಿರುವಂಥದ್ದು ಬರೀ ವೆಟ್ ವೇಸ್ಟ್ ಅಥವಾ ಕಿಚನಲ್ಲಿ ಬರುವಂಥ ವೇಸ್ಟ್ ಬಗ್ಗೆ. ಇನ್ನು ಉಳಿದಂತೆ ಡ್ರೈ ವೇಸ್ಟ್ ಏನಿದೆ ಅದು ಯಾವತ್ತೂ ವೇಸ್ಟ್ ಅಲ್ಲ, ಅದೆಲ್ಲವೂ ಕೂಡ ಸಂಪನ್ಮೂಲ. ಅದರ ಸರಿಯಾದ ರೀತಿಯಲ್ಲಿ ಮರುಬಳಕೆ ಮಾಡುವಂಥ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು. ಅದನ್ನು ನಾವೀಗ ಬೇರೆ ಬೇರೆ ಕಡೆ ಏನು ಡ್ರೈ ವೇಸ್ಟ್ ಬರ್ತದೆ ಅದನ್ನು ಕಲೆಕ್ಟ್ ಮಾಡಿ ಒಂದು 25 ವೆರೈಟಿಯಲ್ಲಿ ಸೆಗ್ರಿಗೇಷನ್ ಮಾಡಿ ಅದನ್ನು ರೀಸೈಕಲ್ಗೆ ಕಳಿಸುವಂಥ ಒಂದು ಯೋಜನೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ತುಂಬ ಕಡೆ ಒಂದೊಂದು ಗ್ರಾಮಗಳಲ್ಲಿ, ಕೆಲವು ಕ್ಯಾಂಪಸ್ಗಳಲ್ಲಿ ಆ ರೀತಿಯಲ್ಲಿ ಕೂಡ ನಾವು ಯೋಜನೆಗಳನ್ನು ಕೈಗೊಳ್ತಾ ಇದ್ದೇವೆ. ಸೊ ಕಸ ನಿಜವಾಗಿಯೂ ಸಮಸ್ಯೆ ಅಲ್ಲ, ಅದನ್ನು ನಾವು ಸಮಸ್ಯೆಯಾಗಿ ನೋಡ್ತಾ ಇದ್ದೇವೆ. ಸೊ ನಮ್ಮ ಮನೆಯ ಕಸವನ್ನು ತುಂಬ ಸುಲಭವಾಗಿ ನಾವು ನಿರ್ವಹಣೆ ಮಾಡಿಕೊಳ್ಬೋದು. ಜಸ್ಟ್ ಒಂದಷ್ಟೇ ನಮಗೆ ಮನಸ್ಸು ಬೇಕಷ್ಟೇ. ಕಸದ ಬಗ್ಗೆ ತಾತ್ಸಾರ ಬೇಡ. ಅದು ಸಮಸ್ಯೆಯನ್ನಾಗಿ ಮಾಡದೆ ಅದರಿಂದ ಭೂಮಿಗೆ ಏನು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಿ ಈ ಭೂಮಿಗೆ ಲಾಭವನ್ನಾಗಿ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸ್ವಚ್ಛತೆಯ ಬಗ್ಗೆ ಜಾಗೃತಿ ಎಷ್ಟರ ಮಟ್ಟಿಗೆ ಮೂಡಿದೆ ಎಂಬುದನ್ನು ವಿವರಿಸ್ತಾರೆ. ಒಂದು ನಾವು ಹೇಳುವುದಾದರೆ ಜನರು ನಾವು ಹೇಳಿದಾಗ ಕೇಳ್ತಾರೆ. ಯಾಕೆಳಿದರೆ ನಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅದರ ಮುಖಾಂತರ ಕೇಳ್ತಾರೆ. ಬಟ್ ನಾವು ಹೇಳುವ ರೀತಿಯಲ್ಲಿ ಅವರಿಗೆ ಹೇಳಬೇಕು. ಅವರಿಗೆ ಸರಿಯಾದ ಒಂದು ಕನ್ವಿನ್ಸ್ ಆಗುವ ರೀತಿಯಲ್ಲಿ ನಾವು ಅವರಿಗೆ ಹೇಳಿದರೆ ಅವರು ಖಂಡಿತ ಕೇಳ್ತಾರೆ. ಸೊ ಮತ್ತು ನಾವು ಕೂಡ ಏನು ಯೋಜನೆ ಮಾಡುವಾಗ ಸರಿಯಾದ ಯೋಚನೆಯ ಮಾಡಿ ನಂತರ ಯೋಜನೆ ಮಾಡಬೇಕಾಗ್ತದೆ. ಯಾಕೆಂದರೆ ಗ್ರೌಂಡ್ ರಿಯಾಲಿಟಿಯೇ ಬೇರೆ ಇರ್ತದೆ. ಕೆಲವೊಂದು ಸಲ ಜನರಿಗೆ ಅವರಿಗೆ ಸಿಂಪಲ್ಲಾಗಿ ನೀವು ಹಸಿ ಕಸ ಬೇರೆ ಮಾಡಿ ಒಣ ಕಸ ಬೇರೆ ಮಾಡಿ ಈ ಥರ ಕೊಡಿ ಅಂತ ಹೇಳಿದ್ರೆ ಖಂಡಿತ ಕೊಡ್ತಾರೆ. ಒಂದು ಸ್ವಲ್ಪ ದಿವಸ ಕಷ್ಟ ಆಗ್ಬೋದು. ಯಾಕೆಂದರೆ ಇಷ್ಟು ದಿವಸದಿಂದ ಬಂದಂಥ ಅಭ್ಯಾಸ ಒಮ್ಮೆಲೆ ಬದಲು ಮಾಡಲಿಕ್ಕೆ ಕಷ್ಟ ಇದೆ. ಹಾಗಾಗಿ ನಾವೀಗ ನಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ, ನಾವೀಗ ಕೆಲವು ಉಪ್ಪಿನಂಗಡಿ ಹೇಳುವಂಥ ಒಂದು ಗ್ರಾಮ ಪಂಚಾಯತಲ್ಲಿ ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ಜನರೊಂದು 1 ವಾರದ ಒಳಗೆ ನಮಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಸೆಗ್ರಿಗೇಷನ್ ಮಾಡಿ ಕೊಟ್ಟಿದ್ದಾರೆ. ಹೇಗೆ ಸಾಧ್ಯ ಆಯ್ತು ಹೇಳಿದರೆ ಸರ್, ನಮ್ಮ ವಾಲಂಟಿಯರ್ಸ್ಗಿದ್ದ ಕಾಳಜಿ, ಅದರೊಟ್ಟಿಗೆ ನಿರಂತರತೆಯಿಂದ ಜಾಗೃತಿ. ಅವರಿಗೆ ನಾವು ಆಗಾಗಲೇ ಹೇಳ್ತಿದ್ದೇವೆ ಯಾವಾಗ ಕಸವನ್ನು ಕಲೆಕ್ಟ್ ಮಾಡಬೇಕಾದ್ರೆ. ಸೊ ಆಗಲೇ ಅವರಿಗೆ ಮತ್ತೆ ನಾವು ತೋರಿಸ್ತೀವಿ, ಒಂದು ಮನವರಿಕೆ ಮಾಡ್ತಿದ್ವಿ, ನೀವು ಈ ರೀತಿಯಲ್ಲಿ ಕೊಟ್ಟರೆ ನಮಗೆ ಕಸವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕಾಗ್ತದೆ. ಇಲ್ಲದಿದ್ದರೆ ಅದನ್ನು ಏನೂ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಒಮ್ಮೆ ಡ್ರೈ ವೇಸ್ಟ್ ಮತ್ತು ವೆಟ್ ವೇಸ್ಟ್ ಮಿಕ್ಸ್ ಆದರೆ ಅದನ್ನು ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಅದು ಮೂಲದಲ್ಲೇ ಆ ಸೋರ್ಸಲ್ಲೇ ಆ ಸೆಗ್ರಿಗೇಷನ್ ಆದರೆ ಅದನ್ನು ಕರೆಕ್ಟಾದ ರೀತಿಯಲ್ಲಿ ವಿಲೇವಾರಿ ಮಾಡಲಿಕ್ಕೆ ಅಥವಾ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ವಿಚಾರಗಳನ್ನು ನಾವು ಜನರಿಗೆ ಮನವರಿಕೆ ಮಾಡಿದ್ವಿ. ಸೊ ಆ ರೀತಿಯಲ್ಲಿ ಜನರು ಕೂಡ ಒಪ್ಪಿದ್ರು. ಪ್ರಾರಂಭದಲ್ಲಿ ನಮಗೂ ಇದೇ ಗೊಂದಲ ಇತ್ತು, ಕೇಳ್ತಾರ ಜನರು ಇಲ್ವಾ ಅಂತ ಹೇಳಿ. ಬಟ್ ತುಂಬ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ಜನರ ಕಡೆಯಿಂದ ಕೂಡ. ನಾವು ಕೂಡ ನಿರೀಕ್ಷೆ ಮಾಡಿದ್ದಕ್ಕಿಂತ ಬೇಗದಲ್ಲೇ ಅಲ್ಲಿ 100% ಸೆಗ್ರಿಗೇಷನನ್ನು ಈಗ ನಾವು ಬೇರೆ ಬೇರೆ ಕಡೆ ಏನು ತ್ಯಾಜ್ಯ ನಿರ್ವಹಣೆ ಮಾಡ್ತಾ ಇದ್ದೇವೆ ಎಲ್ಲ ಕಡೆ ಕೂಡ ಸೆಗ್ರಿಗೇಷನ್ ಪಾರ್ಟಲ್ಲಿ ನಮಗೆ ಏನು ನಾವು ಅವೇರ್ನೆಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ನಮಗೆ ಅದರ ಬಗ್ಗೆ ತುಂಬ ಖುಷಿ ಇದೆ. ಯಾಕೆಂದರೆ ಜನರು ನಮ್ಮ ಒಂದು ಇದನ್ನು ಅರ್ಥಕೊಂಡು ಆ ರೀತಿಯಲ್ಲೇ ನಮಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳೋದು ನಮ್ಮ ನಂಬಿಕೆ. ಹಾಗೆ ಮಡಿಕೆ ಕಾಂಪೋಸ್ಟ್ ವಿಧಾನ ಇತ್ತೀಚೆಗೆ ಪ್ರಚಲಿತದಲ್ಲಿದೆ. ಈ ರೀತಿಯ ಕಾಂಪೋಸ್ಟ್ ವಿಧಾನ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಎಂಬುದರ ಬಗ್ಗೆ ಸಚಿನ್ ಶೆಟ್ಟಿ ಹೇಳ್ತಾರೆ. ಅದಕ್ಕೇನು ವೆದರ್ ಏನು ದೊಡ್ಡ ಮಟ್ಟದ ಎಫೆಕ್ಟ್ ಆಗಲ್ಲ. ಒಂದು ಹೇಳಿದರೆ ಅದಕ್ಕೆ ನೀರು ಬೀಳದಂಥ ಜಾಗದಲ್ಲಿ ಇಟ್ಟರಾಯಿತು.
ನೀರು ಮತ್ತು ಡೈರೆಕ್ಟಾಗಿ ಬಿಸಿಲಿನ ಸೂರ್ಯನ ಬಿಸಿಲು ಬೀಳದಂಥ ಜಾಗದಲ್ಲಿಟ್ಟರೆ ತುಂಬ ಚೆನ್ನಾಗಿ ಗೊಬ್ಬರ ಆಗ್ತದೆ. ಯಾವ ರೀತಿಯಲ್ಲಿ ಈ ಪಾಟ್ ಕಾಂಪೋಸ್ಟ್ನಲ್ಲಿ ಗೊಬ್ಬರ ಆಗ್ತದೆ ಹೇಳಿದರೆ, ಸೇಮ್ ಆ ಚಾದ ಪುಡಿ, ಟೀ ಪೌಡರ್ ಹೇಗಿರ್ತದೆ ಆ ರೀತಿಯಲ್ಲಿ ಕಪ್ಪಾಗಿ ಹುಡಿ ಹುಡಿಯಾಗಿ ನಮ್ಮ ಮನೆಯ ಎಲ್ಲ ವೇಸ್ಟ್ಗಳು ಕೂಡ ಇದರಲ್ಲಿ ಗೊಬ್ಬರ ಆಗ್ತದೆ. ಸೊ ಹಾಗಾಗಿ ಪರ್ಟಿಕ್ಯುಲರಾಗಿ ಈ ಭಾಗದಲ್ಲಿ ಅಥವಾ ಬೇರೆ ಯಾವುದೇ ಭಾಗದಲ್ಲಿ ಇರ್ಬೋದು, ಒಂದು ಮಳೆ ನೀರು ಬೀಳದಂಥ ಜಾಗದಲ್ಲಿ ಇಟ್ಟರೆ ಅದು ಖಂಡಿತವಾಗಿ ಯಶಸ್ವಿಯಾಗಿ ಆಗ್ತದೆ. ಮತ್ತು ಏನಾದರೂ ಸಣ್ಣ ಪುಟ್ಟದಾಗಿ ಏನಾದರೂ ಮಾಡಬೇಕಾದ್ರೆ ನಾವು ಎಡ್ವರ್ಟ್ ಮಾಡಿರ್ತೇವೆ, ಅದನ್ನು ಸ್ವಲ್ಪ ಕರೆಕ್ಟಾಗಿ ಮಾಡಿದರೆ ಆ್ಯಕ್ಚುಲಿ ಅದು ತುಂಬ ಸಿಂಪಲ್ ಆಗಿದೆ ಆ ಪ್ರೊಸೆಸ್ಸೇ. ಏನಿಲ್ಲ, ನಾವು ಡೈರೆಕ್ಟ್ ಆ ಪಾಟಿಗೆ ವೇಸ್ಟನ್ನು ಹಾಕಿ ಒಂದು ದಿವಸದ್ದು ಅದರೊಟ್ಟಿಗೆ ಸ್ವಲ್ಪ ನಾವೇನು ತೆಂಗಿನ ಕೊಕೊಪಿಟ್ ಕೊಟ್ಟಿರ್ತೇವೆ ಅದನ್ನು ಡೈಲಿ ಸ್ವಲ್ಪ ಹಾಕಿದ್ರಾಯಿತು. ತುಂಬ ಸಿಂಪಲ್ಲಾಗಿ ಅದನ್ನು ಮಾಡ್ಬೋದು. ಕೆಲವೊಮ್ಮೆ ನಾವು ಮಾಡುವ ವಿಧಾನದಲ್ಲಿ ಹೆಚ್ಚು ಕಮ್ಮಿ ಮಾಡ್ತೇವೆ, ಏನೋ ನೀರು ಹೊರಗಿಂದ ಹಾಕೋದು ಆ ರೀತಿಯಲ್ಲಿ ಕೆಲವೊಂದು ಇದು ಮಾಡ್ತೇವೆ, ಅದಕ್ಕೊಂದು ನೀರೊಂದು ಹಾಕಲಿಕ್ಕಿಲ್ಲ. ಸೊ ಆ ರೀತಿಯಲ್ಲಿ ಮಾಡುವ ವಿಧಾನದಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಮಾಡಿದರೆ ಅದು ಖಂಡಿತವಾಗಿ ಯಶಸ್ವಿ ಆಗ್ತದೆ. ಯಾಕೆಂದರೆ ನಾವು ಕೂಡ ಪಾಟ್ ಕೊಟ್ಟು ಅವರಿಗೆ ಸುಮ್ಮನೆ ಬಿಡಲಿಲ್ಲ, ನಾವು ಕೂಡ ಒಂದು ಸರ್ವೆ ಮಾಡಿದ್ವಿ ಈ 1 ವರ್ಷ ಆದಮೇಲೆ ಹೇಗೆ ಯೂಸ್ ಆಗ್ತದೆ ಏನು ಅಂತ ಹೇಳಿ. ನಮ್ಮ ಒಂದು ಪ್ರಕಾರನೇ ಒಂದು 95% ಅದರ ಸಕ್ಸಸ್ ರೇಟ್ ಇದೆ. ಒಂದು 5% ಕೆಲವು ಜನ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗಿದ್ದಾರೆ, ಕೆಲವರದ್ದು ಬ್ರೇಕ್ ಆಗಿದೆ, ಕೆಲವರು ಅದನ್ನು ತಪ್ಪು ತಿಳ್ಕೊಂಡಿದ್ರು. ಆ ಥರ ಇದ್ದವರನ್ನು ನಾವು ಕನ್ವಿನ್ಸ್ ಮಾಡಿದ್ದೇವೆ. ಈಗ ಪರ್ಟಿಕ್ಯುಲರಾಗಿ ಯಾರಾದರೂ ಕನ್ಫ್ಯೂಸ್ ಆಗಿದ್ದರೆ ಅವ್ರಿಗೆ ವಿಷಯಗಳನ್ನು ಕರೆಕ್ಟಾಗಿ ತಿಳಿಸಿ ಅವರು ಮತ್ತೆ ಪ್ರಾರಂಭ ಮಾಡುವಾಗ ಅವರಿಗೆ ಮನವರಿಕೆ ಮಾಡಿದ್ವಿ. ಸೊ ಆ ರೀತಿಯಲ್ಲಿ ತುಂಬ ಸಕ್ಸಸ್ ಆಗಿ ನಡೀತಾ ಇದೆ ನಮ್ಮ ಒಂದು ನಗರದ ಮಟ್ಟದಲ್ಲಿ ಅಥವಾ ಈ ಭಾಗದಲ್ಲಿ. ಅದರಲ್ಲಿ ಮುಖ್ಯವಾಗಿ 3 ಮಡಿಕೆ ಬರ್ತದೆ ಆ ಪಾಟ್ ಕಾಂಪೋಸ್ಟ್ ಹೇಳಿದರೆ. ಮೊದಲ 2 ಮಡಿಕೆಯ ಕೆಳಭಾಗದಲ್ಲಿ ಹೋಲ್ಸ್ ಇರ್ತದೆ, ನಂತರ ಕೊನೆಯ ಮಡಿಕೆ ಕ್ಲೋಸ್ ಆಗಿರ್ತದೆ. ಆ ಮೊದಲ 2 ಮಡಿಕೆ ಕೆಳಭಾಗದಲ್ಲಿ ಯಾಕೆ ಹೋಲ್ಸ್ ಕೊಟ್ಟಿರ್ತೇವೆ ಹೇಳಿದರೆ, ಇದಕ್ಕೆ ಮುಖ್ಯವಾಗಿ ನೀರನ್ನು ಡೈರೆಕ್ಟಾಗಿ ಹಾಕಲಿಕ್ಕಿಲ್ಲ. ಈಗ ಸಾಂಬಾರು ರಸಮ್ ಇದ್ದರೆ ಅದರ ನೀರು ತೆಗೆದು ಬರೀ ಪೀಸ್ ಮಾತ್ರ ಹಾಕಲಿಕ್ಕೆ, ಗಂಜಿ ಇದ್ದರೆ ಅದರ ತಿಳಿ ತೆಗೆದು ಬರೀ ಅನ್ನ ಮಾತ್ರ ಹಾಕಲಿಕ್ಕೆ. ಸೊ ಈ ನೀರೇನಾದರೂ ಸ್ವಲ್ಪ ಎಕ್ಸಸ್ ಇದ್ದರೆ ಇಳಿದು ಲಾಸ್ಟ್ ಪಾಟಿಗೆ ಹೋಗಲಿ ಅಂತ ಹೇಳೋ ಒಂದು ಉದ್ದೇಶಕ್ಕೆ ಮೊದಲ 2 ಪಾಟ್ನ ಕೆಳಗಡೆ ಹೋಲ್ಸ್ ಕೊಟ್ಟಿರ್ತೇವೆ. ಇದಕ್ಕೆ ಫಸ್ಟಿಗೆ ಕೆಳಗಡೆ ಪಾಟಿಗೆ ಒಂದು 4 ಹಿಡಿ ತೆಂಗಿನ ನಾರು ಹಾಕಬೇಕು. ಯಾಕೆಂದರೆ ಮೇಲಿಂದ ಎಲ್ಲಾದರೂ ನೀರು ಇಳಿದ್ರೆ ಆ ತೆಂಗಿನ ನಾರು ಆ ನೀರನ್ನೆಲ್ಲ ಹೀರ್ಕೊಳ್ತದೆ. ನಂತರ ಮೊದಲ ಪಾಟಿಗೆ 1 ಲೇಯರ್ ತೆಂಗಿನ ನಾರು ಹಾಕಿ, 1 ಹಿಡಿ ತೆಂಗಿನ ನಾರನ್ನು ಒಂದು ಲೇಯರ್ ಥರ ಹಾಕಿ ಕಿಚನ್ ವೇಸ್ಟನ್ನು ಹೇಗೆ ಕಸದ ಬುಟ್ಟಿಗೆ ಹಾಕ್ತೇವೋ ಆ ರೀತಿಯಲ್ಲಿ ಹಾಕ್ತಾ ಹೋಗೋದು. 1 ದಿವಸದ ಎಲ್ಲ ವೇಸ್ಟ್ ಹಾಕಿ ಆದಮೇಲೆ ಅದರ ಮೇಲೆ ಸ್ವಲ್ಪ ತೆಂಗಿನ ನಾರನ್ನು ಹಾಕೋದು. ಡೈಲಿ ವೇಸ್ಟ್ ಹಾಕೋದು, ವೇಸ್ಟ್ ಹಾಕಿ ಆದಮೇಲೆ ತೆಂಗಿನ ನಾರನ್ನು ಹಾಕೋದು. ಹೀಗೆ ಈ ಮೊದಲ ಮಡಿಕೆ ತುಂಬಿದ ಮೇಲೆ ಆ ಮೊದಲ ಮಡಿಕೆ ತೆಗೆದು ನಾವು ಮಿಡ್ಲಲ್ಲಿ ಇಡ್ತೇವೆ. ಮಿಡ್ಲಲ್ಲಿ ಏನು ಖಾಲಿ ಮಡಿಕೆ ಇರ್ತದಲ್ವ ಅದನ್ನು ತೆಗೆದು ಮೇಲೆ ಇಡ್ತೇವೆ. ನಂತರ ಆ ಸೆಕೆಂಡ್ ಮಡಿಕೆ ಕೂಡ ಅದೇ ಥರ ಹಾಕೋದು. ಡೈಲಿ ವೇಸ್ಟ್ ಹಾಕೋದು, ವೇಸ್ಟ್ ಹಾಕಿ ಆದಮೇಲೆ ಅದರ ಮೇಲೆ ಸ್ವಲ್ಪ ತೆಂಗಿನ ನಾರನ್ನು ಹಾಕೋದು. ಹೀಗೆ 1 ಮಡಿಕೆ ತುಂಬಲಿಕ್ಕೆ ಕನಿಷ್ಠ ಒಂದು 5 ರಿಂದ 6 ಮಂದಿ ಇರುವ ಮನೆ ಆದರೆ ಒಂದು 20 ರಿಂದ 25 ದಿವಸ ಆಗ್ತದೆ. ಹೀಗೆ ಈ 2ನೇ ಮಡಿಕೆ ಕೂಡ ತುಂಬಿದ ಮೇಲೆ ಫಸ್ಟ್ ತುಂಬಿದ್ದೇನು ನಾವು ಮಿಡ್ಲಲ್ಲಿ ಇಟ್ಟಿರ್ತೇವೆ ಅದನ್ನು ತೆಗೆದು ಲಾಸ್ಟ್ ಕೆಳಗಡೆ ಕ್ಲೋಸ್ ಇರೋ ಮಡಿಕೆ ಏನಿದೆ ಅದಕ್ಕೆ ಸುರಿಬೇಕು. ಆ ಕೆಳಗಡೆ ಕ್ಲೋಸ್ ಇರೋ ಮಡಿಕೆ ಕೆಳಗೇ ಇರ್ತದೆ, ಅದಕ್ಕೆ ಸುರಿದ ಮೇಲೆ ಈ ಖಾಲಿ ಮಡಿಕೆಯನ್ನು ಮತ್ತೆ ಮೇಲಿಟ್ಟು ಅದಕ್ಕೆ ವೇಸ್ಟ್ ಆಗ್ತಾ ಹೋಗೋದು. ಹೀಗೆ ಆ ಮೇಲೆ ಇಟ್ಟ 3ನೇ ಮಡಿಕೆ ತುಂಬಬೇಕಾದ್ರೆ ಈ ಲಾಸ್ಟ್ ಪಾಟ್ನಲ್ಲಿದ್ದ ಎಲ್ಲ ವೇಸ್ಟ್ ಕೂಡ ಗೊಬ್ಬರಾಗಿ ರೆಡಿಯಾಗಿರ್ತದೆ. ಅದನ್ನು ತೆಗೆದು ನಾವು ಗಿಡಗಳಿಗೆಲ್ಲ ಹಾಕ್ಬೋದು. ಸೊ ಈ ರೀತಿಯಲ್ಲಿ ಇದರ ಪ್ರೊಸೆಸ್ ಆಗ್ತದೆ. ಸೊ ಇದು ಹೇಗೆ ಇದರಲ್ಲಿ ಗೊಬ್ಬರ ಆಗ್ತದೆ ಹೇಳಿದರೆ, ನಾವು ಕಸ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 7 ದಿವಸದಲ್ಲಿ ಇದರಲ್ಲಿ ನ್ಯಾಚುರಲ್ ಆಗಿಯೇ ಒಂದು ಬ್ಲ್ಯಾಕ್ ಸೋಲ್ಜರ್ ಹೇಳುವ ಒಂದು ಹುಳ ಉತ್ಪತ್ತಿ ಆಗ್ತದೆ. ಆ ಹುಳಗಳು ತಿಂದು ಗೊಬ್ಬರ ಮಾಡ್ತದೆ. ಮತ್ತು ಹುಳಗಳೇನು ತೊಂದರೆ ಮಾಡಲ್ಲ, ಅದರೊಳಗೆ ಅದರ ಪಾಡಿಗೆ ಅದರ ಕೆಲಸ ಮಾಡ್ತಾ ಇರ್ತದೆ. ಅದರ ಲೈಫ್ ಇರೋದು ಕೂಡ 45 ದಿವಸ. ಆ 45 ದಿವಸ ಆದಮೇಲೆ ಆ ಹುಳಗಳು ಕೂಡ ಸತ್ತು ಅವುಗಳು ಕೂಡ ಗೊಬ್ಬರವಾಗಿ ಪರಿವರ್ತನೆಗೊಳ್ತದೆ. ಅದರಲ್ಲೇ ನ್ಯಾಚುರಲ್ ಆಗಿ ಉತ್ಪತ್ತಿ ಆಗ್ತದೆ, ಏನು ಹೊರಗಿಂದ ಹಾಕಬೇಕಾಗಿಲ್ಲ. ಎಲ್ಲ ಥೋ ಲಾಯ್ಕ್ ಆಯ್ತಲ್ಲ. ಎಂತ ಆಯ್ತು ಮಾರತಿ? ಇನ್ನೆಂತ ಆತ ಅಲ್ಕಣಿ, ಆ ಮನೆಯಾರ ನಮ್ಮ ಮನೆ ಮುಂದೆ ಕಸ ಬಿಸಾಕದ್ದ. ಹೌದಾ? ಅವ್ರು ಮಾಡ್ತಿಪ್ಪು ತಪ್ಪು ಮಾರತಿ. ಪ್ರತಿಯೊಂದು ಮನೆಯರು ಸ್ವಚ್ಛತೆ ಕಾಪಾಡ್ರ ಮಾತ್ರ ಸ್ವಚ್ಛ ಭಾರತ ಅಭಿಯಾನ ಯಶಸ್ವಿ ಆಪುದಕ್ ಸಾಧ್ಯ. ಹೌದು, ನೀವ್ ಹೇಳದ್ದು ಸತ್ಯಕ್ಕೂ ಹೌದೇ. ಹಂಗಾರೆ ನೀವ್ ಹೋಗಿ ನಿಲ್ಸವ್ರನ್ನ ಮನಿ ಮುಂದ್ ಕಸ ಬಿಸಾಕುದ ತಪ್ಪಲ್ದನ? ಕಣ್ಸ, ನೀವು ಸ್ವಲ್ಪ ಸುಮ್ನೆ ಕಣಿ, ನಿಮ್ಗೆ ಮಾಡೋಕೇನ್ ಬೇರೆ ಕೆಲ್ಸವೇ ಇಲ್ಯಾ? ನಂಗೇಡಿ ಹೇಳುಕೆ ಇದು ತಪ್ಪು ಮಾರತಿ. ಅವ್ರು ಮಾಡ್ತಿರೋ ತಪ್ಪನ ಅವ್ರಿಗೆ ಹೇಳಿ ಆ ತಪ್ಪು ನಿಲ್ಸ್ರೆ ನೀನು ಸ್ವಚ್ಛತೆಗೆ ನಾಂದಿ ಹಾಡ್ದಂಗ್ ನಡೀಗಳೇ. ಅವರಿಗೆ ಅವ್ರ ತಪ್ಪನ ಹೇಳುವ, ಅವ್ರನ್ನ ತಿದ್ದುವ, ಸ್ವಚ್ಛ ಭಾರತದ ನಿರ್ಮಾಣಕ್ಕೆ ನಾವೆಲ್ಲ ಸಹಕಾರ ಮಾಡುವ. ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಕಿರಣ್ ಕುಮಾರ್ ಅವರು. ನಮಸ್ಕಾರ, ನನ್ನ ಹೆಸರು ಕಿರಣ್ ಕುಮಾರ್ ಅಂತ. ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಬಂಗ್ರಕುರೂರು 16ನೇ ವಾರ್ಡ್ನ ಸದಸ್ಯನಾಗಿದ್ದೇನೆ. ಅದೇ ರೀತಿ ಮಂಗಳೂರು ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿ ಫಿನಾನ್ಸ್ ಆ್ಯಂಡ್ ಟ್ಯಾಕ್ಸೇಷನ್ನ ಚೇರ್ಮನ್ ಕೂಡ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ಮಂಗಳೂರಿನಲ್ಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದೇಶದಲ್ಲಿ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ ನಂತರ
ಅಕ್ಟೋಬರ್ 2014 ಏನು ಸ್ವಚ್ಛ ಭಾರತ, ನಮ್ಮ ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು ಸ್ವಚ್ಛ ಭಾರತ, ಅದನ್ನು ನೆನಸಾಗಿ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದವರು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು. ಅಕ್ಟೋಬರ್ 2014 ಈ ಅಭಿಯಾನಕ್ಕೆ ತಾವೇ ರಸ್ತೆಗಿಳಿದು ಸ್ವಚ್ಛತೆಯನ್ನು ಮಾಡುವ ಮುಖಾಂತರ ಅಭಿಯಾನವನ್ನು ಶುರು ಮಾಡಿರುವಂಥದ್ದು, ಸ್ವಚ್ಛ ಭಾರತದ ಅಭಿಯಾನ. ಆ ಸಮಯದಲ್ಲಿ ಅವರು ಅನೇಕ ಸಂಘ ಸಂಸ್ಥೆಗಳಿರ್ಬೋದು, ಮಠಗಳಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಯುವಕರ ಪಡೆಗಳಿರ್ಬೋದು, ಇದಕ್ಕೆಲ್ಲ ಅವರು ಒಂದು ಮನವಿಯನ್ನು ಮಾಡಿದರು. ಅವರ ಈ ಒಂದು ಸ್ವಚ್ಛ ಭಾರತದ ಒಂದು ಕೆಲಸವನ್ನು ಅವರಿಗೆ ಪ್ರಾರಂಭಿಸಿ ಅದರ ಜೊತೆ ಕೈ ಜೋಡಿಸುವಂಥದ್ದು. ರಾಮಕೃಷ್ಣ ಮಠ ಇದಕ್ಕೂ ಕೂಡ ಒಂದು ಪತ್ರವನ್ನು ನರೇಂದ್ರ ಮೋದಿಜಿಯವರು ಬರೆದಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದಕ್ಕೆ ಆ ಪತ್ರಕ್ಕೆ ಎಲ್ಲ ಕಡೆಯಲ್ಲಿ ರಾಮಕೃಷ್ಣ ಮಠದವರು ತಮ್ಮ ಅವರು ಕೂಡ ತಮ್ಮನ್ನು ಜೋಡಿಸಿದ್ದಾರೆ. ಅದೇ ರೀತಿಯಲ್ಲಿ ಮಂಗಳೂರಿನಲ್ಲಿರುವಂತಹ ರಾಮಕೃಷ್ಣ ಮಠ, ಮಂಗಲಾದೇವಿಯಲ್ಲಿರುವಂತಹ ರಾಮಕೃಷ್ಣ ಮಠದವರು ಕೂಡ 2015 ಫೆಬ್ರವರಿ 2015 ತಮ್ಮ ಮೊದಲನೆಯ ಫೇಸನ್ನು, ಸ್ವಚ್ಛ ಭಾರತ ಫೇಸನ್ನು ಶುರು ಮಾಡಿರುವಂಥದ್ದು. ಇಡೀ ಮಂಗಳೂರಿನ ಜನತೆ ಇರ್ಬೋದು, ಇಡೀ ದಕ್ಷಿಣ ಭಾರತದ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಮಂಗಳೂರಿನಲ್ಲಿ ಸ್ವಾಮಿ ಏಕಗಮ್ಯಾನಂದಜಿ ಅವರ ಮಾರ್ಗದರ್ಶನದಲ್ಲಿ ಈ ನೇತೃತ್ವದಲ್ಲಿ ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಫೆಬ್ರವರಿಯಲ್ಲಿ 2015 ಶುರುವಾಗಿರುವಂಥದ್ದು. ನಾನು ಕೂಡ 2015 ಇದನ್ನು ನಾನು ನೋಡ್ತಾ ಇದ್ದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂಥದ್ದು ನೋಡ್ತಿರುವಾಗ ನನಗೂ ಕೂಡ ಇದರಲ್ಲಿ ಸೇರಬೇಕು, ನಾನು ಪಾಲ್ಗೊಳ್ಬೇಕು ಎಂಬ ನನಗೂ ಕೂಡ ಇಚ್ಛೆ ಇತ್ತು. ಆ ಕಾಲಘಟ್ಟದಲ್ಲಿ ನಾನು ಕೂಡ ಸಾಧಾರಣವಾಗಿ ಒಬ್ಬ ಸೋಷಿಯಲ್ ವರ್ಕರ್ ಆಗಿ ನಾನು ಕೆಲಸ ಮಾಡ್ತಿರುವಂಥದ್ದು. ನನ್ನ ಸ್ವಂತದಾಗಿರುವಂತಹ ಒಂದು ಫಿಟ್ನೆಸ್ ಸೆಂಟರ್, ಜಿಮ್ ನಡೆಸ್ತಾ ಇದ್ದೆ. ನನಗೂ ಕೂಡ ಸೇರಬೇಕು, ನಾನು ಕಾರ್ಪೊರೇಟ್ ಆಗಿರಲಿಲ್ಲ, ರಾಜಕೀಯವಾಗಿ ಸಕ್ರಿಯವಾಗಿ ನಾನು ಆ ಕಾಲಘಟ್ಟದಲ್ಲಿ ನಾನು ಇರಲಿಲ್ಲ. 2015 ಸೋಷಿಯಲ್ ವರ್ಕಲ್ಲಿ ತುಂಬ ಇದ್ದೆ. ಆಗ ಸ್ವಾಮೀಜಿಯವರು ಈ ಒಂದು ಸ್ವಚ್ಛ ಭಾರತವನ್ನು ನಡೆಸ್ತಿರುವಂಥದ್ದನ್ನು ನಾನು ನೋಡಿ ನನಗೆ ತುಂಬ ಖುಷಿಯಾಯಿತು. ನಮ್ಮ ಮಿತ್ರರೆಲ್ಲ, ನಮ್ಮ ಜಿಮ್ನ ಯುವಕರೆಲ್ಲ ಸುಮಾರು ಒಂದು 40 ಯುವಕರಿದ್ದರು ನಮ್ಮ ಜೊತೆ. ಆ ಸಮಯದಲ್ಲಿ ನಾವು ಕೂಡ ಕೈ ಜೋಡಿಸುವ ಈ ಒಂದು ಪಬ್ಲಿಕ್ಗೆ ಒಳ್ಳೆಯದಾಗುವಂಥ ಒಂದು ಕೆಲಸವನ್ನು ಈ ಮಠದವರು ಮಾಡ್ತಾ ಇರುವಾಗ ತುಂಬ ಯುವಕರು ಸೇರುವುದನ್ನು ಕಂಡಾಗ ನಮಗೂ ಕೂಡ ಏನಾದರೂ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವ ಎಂಬ ಒಂದು ಆಸೆ ಮನಸ್ಸು ಆದ ಕಾರಣ 2016ರಲ್ಲಿ ನಡೆದಂಥ ಸೆಕೆಂಡ್ ಫೇಸ್ ಶುರುವಾದಾಗ ನಾವು ಕೂಡ ಕೈ ಜೋಡಿಸಿರುವಂಥದ್ದು. ಆ ಕಾಲಘಟ್ಟದಲ್ಲಿ ನಮ್ಮ ಮಂಗಳೂರಿನ ನಮ್ಮ ಗಣೇಶ್ ಕಾರ್ಣಿಕ್ ಅವರು, MLC ಆಗಿರುವಂಥವರು, ಗಣೇಶ್ ಕಾರ್ಣಿಕ್ ಶಾಸಕರಾಗಿರುವಂಥ ಅವರು ಕೂಡ ರಾಮಕೃಷ್ಣರ ಜೊತೆ ಕೈ ಜೋಡಿಸಿರುವಂಥದ್ದು. ಆಗ ಅವರು ಕೂಡ ನನ್ನನ್ನು ಕರೆದು ನೀವೆಲ್ಲ ಯುವಕರು ಇದಕ್ಕೆ ಸೇರಬೇಕು ಅಂತ ಹೇಳಿದಾಗ ನಾವು ಮಠಕ್ಕೆ ಬಂದು ನಾವು ಕೂಡ ಕೈ ಜೋಡಿಸ್ತೇವೆ ಅಂತ ಸ್ವಾಮೀಜಿ ಹತ್ರ ಹೇಳಿ 2016ನೇ 2ನೇ ಫೇಸ್ನಲ್ಲಿ ನಾವು 40 ಯುವಕರು ಇದರಲ್ಲಿ ಕೈ ಜೋಡಿಸಿದ್ವಿ. ನಮ್ಮದೇ ಆದಂಥ ಕೊಟ್ಟಾರ ಚೌಕಿ ಒಂದು ತಂಡವನ್ನು ಸ್ವಾಮೀಜಿಯವರು ಕಟ್ಟಿಕೊಟ್ಟರು. ಅದರ ನೇತೃತ್ವವನ್ನು ಅದರ ಒಂದು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದರು. ಆಗ ಸ್ವಚ್ಛತೆಯ ಜೊತೆಗೆ ನಮ್ಮ ಯುವಕರೆಲ್ಲ ಒಂದು ಯೋಚನೆಗೆ ಬಂದರು. ಅಂದರೆ ಏನು ವಿಶೇಷವಾಗಿ ಇಲ್ಲಿ ಮಂಗಳೂರಲ್ಲಿ ನಾವು ಮಾಡಬಹುದು ಇಲ್ಲಿ. ಆಗ ಕೊಟ್ಟಾರ ಚೌಕಿಯನ್ನು ನಾವು ನೋಡಿರ್ಬೋದು, ಈಗ ಕೊಟ್ಟಾರ ಚೌಕಿ ಹೇಗಿದೆ, ಆಗ ಹೇಗಿತ್ತು ಎಂಬುದನ್ನು ನೋಡಿದರೆ ಆ ಫೋಟೋಸ್ಗಳು ನಮ್ಮ ಹತ್ರ ಈಗಲೂ ಇದೆ. ನಾವು ಈಗಲೂ ಅದನ್ನು ನೋಡ್ತಾ ಮಾತಾಡ್ತಾ ಇರ್ತೇವೆ, ಯಾವ ರೀತಿಯ ಒಂದು ಚೇಂಜಸ್ ಬಂದಿದೆ ಸ್ವಚ್ಛ ಭಾರತದಿಂದಾಗಿ. ಆ ಇಡೀ ಪಿಲ್ಲರ್ಸ್ಗಳಲ್ಲಿ, ಫ್ಲೈಓವರ್ನ ಕೆಳಗಡೆ ಇರುವಂಥ ಎಲ್ಲ ಪಿಲ್ಲರ್ಸ್ಗಳಲ್ಲಿ ಈ ಫಿಲ್ಮ್ ಪೋಸ್ಟರ್ಸ್ ಇರ್ಬೋದು, ಎಲ್ಲ ಬೇಡದ್ದೆಲ್ಲ ಅಂಟಿಸುವಂಥದ್ದು ನಾವು ನೋಡ್ತಿರುವಂಥದ್ದು. ಹೇಗೆ ಗೂಡಂಗಡಿಗಳಿರ್ಬೋದು, ಸಣ್ಣ ಸಣ್ಣ ಅಂಗಡಿ ಎಲ್ಲ ಲೇಬರ್ ಕ್ಲಾಸ್ನವರೆಲ್ಲ ಬಂದಲ್ಲಿ ಕೂತ್ಕೊಳ್ಳುವಂಥದ್ದು, ರಾತ್ರಿ ಹೊತ್ತಿಗೆ ಅಲ್ಲೇ ಕುಡಿಯುವುದನ್ನೆಲ್ಲ ನಾವು ನೋಡಿರುವಂಥದ್ದು. ಆ ಹೊತ್ತಿನಲ್ಲಿ ನಾವು ಅದನ್ನೊಂದು ಟಾಸ್ಕ್ ಆಗಿ ತಗೊಂಡು ಈ ಸ್ವಚ್ಛ ಭಾರತ ಅಡಿಯಲ್ಲಿ ಪ್ರತಿ ಭಾನುವಾರ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಹೆಚ್ಚಾಗಿ ಅದೇ ಏರಿಯಾದಲ್ಲಿ ಮಾಡಿ ನಾವು ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಅವರ ಹತ್ರ ಮಾತಾಡಿ ನಾವು ಅದರಲ್ಲಿ ಪೇಂಟಿಂಗನ್ನು ಶುರು ಮಾಡಿದ್ದೇವೆ ಕೊಟ್ಟಾರ ಚೌಕಿ ಫ್ಲೈಓವರಲ್ಲಿ. ಯಾರು ಕೂಡ ಆ ಸಮಯದಲ್ಲಿ ಯಾರು ಪ್ರೊಫೆಷ್ನಲ್ ನಮ್ಮ ಜೊತೆ ಯಾರೂ ಇರಲಿಲ್ಲ. ಒಬ್ಬರು ಯಶವಂತ್ ಅಂತ ಒಬ್ಬರು ಪ್ರೊಫೆಷ್ನಲ್ ಆರ್ಟಿಸ್ಟ್ ಇದ್ದರು, ಔಟ್ಲೈನ್ ಅವರು ಮಾಡಿ ಕೊಡ್ತಾಯಿದ್ರು, ನಾವು ಪೇಂಟಿಂಗ್ ಮಾಡಿ. ಸ್ವಾಮೀಜಿ ಅವರು ಕೂಡ ನಮಗೆ ತುಂಬ ಐಡಿಯಾಸ್ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಆ ಪೇಂಟಿಂಗ್ಸನ್ನು ಮಾಡಿ ಎಲ್ಲ ಅವೇರ್ನೆಸ್ ವರ್ಡಿಂಗ್ಸ್ಗಳನ್ನು, ಜನರಿಗೆ ಹೇಗೆ ಅವೇರ್ನೆಸ್ ಬರಬೇಕು ಅಂಥ ವರ್ಡಿಂಗ್ಸ್ಗಳನ್ನು ಬರೆಯುವಂಥದ್ದು, ಚಿತ್ರಗಳನ್ನು ಮಾಡುವಂಥದ್ದು ಕೆಲಸವನ್ನು ನಾವು ಮಾಡಿದ್ದೇವೆ. ಅದ ನಂತರ MRPL ಅವರ ಸಹಭಾಗಿತ್ವದಿಂದ, ಅದೇ ರೀತಿ ONGC ಅವರೆಲ್ಲ ಸ್ವಾಮೀಜಿ ಅವರ ಮುಂದಾಳತ್ವದಲ್ಲಿ
ಅವರು ಕೂಡ ಅಲ್ಲಿಗೆ ಖರ್ಚು ಮಾಡಿ ಇಂಟರ್ಲಾಕ್ಗಳನ್ನು ಅಳವಡಿಕೆ ಮಾಡುವಂಥದ್ದು, ಸಿಟ್ಟಿಂಗ್ ಚೇರ್ಸ್ಗಳನ್ನು ಅಳವಡಿಕೆ ಮಾಡುವಂಥದ್ದು ಅಂತ ತುಂಬ ಕೆಲಸಗಳನ್ನು ಮಾಡಿ ಈಗ ತಾವು ಕೊಟ್ಟಾರ ಚೌಕಿಯನ್ನು ನೋಡ್ಬೋದು ಯಾವ ರೀತಿ ಕೊಟ್ಟಾರ ಚೌಕಿ ಆಗಿದೆ ಎಂಬುದನ್ನು. ಹಾಗೆ ಅದೇ ರೀತಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಮ್ಮನ್ನು ನಾವೆಲ್ಲರೂ ಸ್ವಚ್ಛ ಭಾರತದಲ್ಲಿ ನಾವು ತೊಡಗಿಸಿಕೊಂಡು ಬಂದಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನನ್ನದೇ ಒಂದು ಏರಿಯಾಕ್ಕೆ ಸೀಮಿತನಾಗಿದ್ದೆ. ಆದರೆ ಈ ಸ್ವಚ್ಛ ಭಾರತ ಬಂದ ನಂತರ ನಾವು ಒಂದೇ ಏರಿಯಾದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಿರಲಿಲ್ಲ. ಸೆಕೆಂಡ್ ಫೇಸಲ್ಲಿ ನಾವು ಅಲ್ಲಿ ಮಾಡಿರ್ಬೋದು, ಬಟ್ ಥರ್ಡ್ ಫೇಸ್ ಬಂದಾಗ ಇಡೀ ಮಂಗಳೂರು ಸಿಟಿಯಲ್ಲಿ ಒಂದೊಂದು ಭಾನುವಾರ ಒಂದೊಂದು ಜಾಗದಲ್ಲಿ ಹೋಗಿ ನಾವು ಸ್ವಚ್ಛತೆಯನ್ನು ಮಾಡುವಂಥದ್ದು ಸ್ವಾಮೀಜಿಯವರ ಜೊತೆ ಮಾಡಿರುವಂಥದ್ದು. ಇದನ್ನೆಲ್ಲ ನಾವು ಎಲ್ಲರ ಪರಿಚಯ ಆಗಿ ಇದರಿಂದಾಗಿ ತುಂಬ ಪರಿಚಯಗಳಾಗಿರುವೆ. ಸೋಷಲ್ ವರ್ಕ್ಗಳನ್ನು ಮಾಡುವಂಥ ಹುಮ್ಮಸ್ಸು ಇಚ್ಛೆ ಇನ್ನೂ ಹೆಚ್ಚಾಗ್ತಾ ಹೋಯಿತು. ಖಂಡಿತವಾಗಿ ನಮಗೆ ಈ ಸ್ವಚ್ಛ ಭಾರತದಿಂದಾಗಿ ನನಗೆ ತುಂಬಾ ಅನುಕೂಲವಾಗಿದೆ. ಈ ರಾಜಕೀಯ ಜೀವನದಲ್ಲಿ ಕೂಡ ನಾನು ನಿಜವಾಗಿ ಕೂಡ ಹೇಳಬೇಕಂದ್ರೆ ನನ್ನ ರಾಜಕೀಯ ಜೀವನ ಇದರಿಂದಾಗಿ ನನಗೆ ತುಂಬಾ ಒಂದು ಹೆಲ್ಪ್ ಆಗಿದೆ ಅಂತ ಹೇಳೋದಕ್ಕೆ ನಾನು ಇಚ್ಛಿಸ್ತೇನೆ. ಈ ಒಂದು ಕಾಲಘಟ್ಟದಲ್ಲಿ ನಾವು ನೋಡ್ಬೋದು ಮಂಗಳೂರು ಮುಂಚೆ ಒಂದು 2014-15ಗೆ ಹೇಗಿತ್ತು, ಈಗ ಮಂಗಳೂರು ಹೇಗಿದೆ ಎಂಬ ವ್ಯತ್ಯಾಸ ಮಂಗಳೂರಿನ ಜನತೆಯಲ್ಲಿ ಕೇಳಿದರೆ ನಮ್ಗೆ ಗೊತ್ತಾಗುತ್ತೆ. ರೋಡ್ನ ಬದಿಯಲ್ಲಿರ್ಬೋದು ಅಥವಾ ಕಸಗಳನ್ನು ಅಲ್ಲಲ್ಲಿ ಬಿಸಾಡುವಂಥದ್ದು ನಾವೆಲ್ಲರೂ ನೋಡಿರುವಂಥದ್ದು. ಆದರೆ ಈ ಯಾವಾಗ ರಾಮಕೃಷ್ಣ ಮಠದವರು ಈ ಸ್ವಚ್ಛ ಭಾರತ ಅಭಿಯಾನವನ್ನು ಶುರು ಮಾಡಿದ್ರು, ಸ್ವಾಮೀಜಿಗಳಿರ್ಬೋದು, ಪೊಲಿಟಿಕಲ್ ಲೀಡರ್ಸ್ನವರಿರ್ಬೋದು, ಮಾತೆಯಂದಿರಿರ್ಬೋದು, ಸಣ್ಣ ಸಣ್ಣ ಮಕ್ಕಳು ಇಡಿಸೂಡಿಯನ್ನು ಹಿಡಿದಾಗ ಕಸವನ್ನು ಸಾಮಾನ್ಯ ಜನರು ಈ ಕಸವನ್ನು ಬಿಸಾಡುವಾಗ 2 ಸಲ ಯೋಚನೆ ಮಾಡ್ತಾರೆ. ನಾವು ಬಿಸಾಡಿದ್ದನ್ನು ಅವರು ತೆಗಿತಾರೆ, ಅವ್ರ ಮುಂದೆನೇ ಬಂದು ತೆಗೆಯುವುದನ್ನು ಹೆಚ್ಚು ನಾವು ಫೋಟೋಸನ್ನೆಲ್ಲ ಮೀಡಿಯಾದಲ್ಲಿ ನೋಡಿರುವಂಥದ್ದು. ಹಾಗೆ ಎಲ್ಲರೂ ಕೂಡ ಸ್ವಲ್ಪ ನಾಚಿಕೆ ಆಗತ್ತೆ, ಬಿಸಾಡಬಾರ್ದು ನಾವು, ಯಾಕೆಂದರೆ ಯಾರೋ ಬಂದು ನಮ್ಮ ಕಸವನ್ನು ಎಕ್ತಾ ಇದ್ದಾರೆ. ಆ್ಯಂಟನಿ ವೇಸ್ಟ್ನವರನ್ನು ಬಿಟ್ಟು ಸಾಮಾನ್ಯ ಜನರು ಕೂಡ ಈ ಕೆಲಸ ಮಾಡ್ತಾಯಿದ್ದಾರೆ. ಆದುದರಿಂದ ಇದರಿಂದಾಗಿ ಇಡೀ ಮಂಗಳೂರು, ಈಗ ನಾವು ಮಂಗಳೂರನ್ನು ನೋಡುವಾಗ ತುಂಬ ಖುಷಿಯಾಗುತ್ತೆ. ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ. ಎಲ್ಲರ ಮನಸ್ಸಲ್ಲಿ ತುಂಬ ಸಾವಿರಾರು ಜನರು ಇದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ನಾವು ನೋಡ್ಬೋದು. ಒಂದು ರೀತಿಯ ಒಂದು ರೆವಲ್ಯೂಷನ್ ಅಂತಲೇ ಹೇಳ್ಬೋದು. ಸ್ವಚ್ಛ ಭಾರತದಿಂದಾಗಿ ರಾಮಕೃಷ್ಣ ಮಠದವರು ಮುಂದಾಳುತ್ತದಿಂದಾಗಿ ಒಂದು ರೆವಲ್ಯೂಷನ್ ಆಗಿರುವಂಥದ್ದು ಗೊತ್ತಿರುವಂಥದ್ದು. ಈಗ ನಾವು ನೋಡ್ಬೋದು ಈ ಹೆಚ್ಚಾಗಿ ನಾನು ನನ್ನ ಮನೆಯಲ್ಲೇ ಮಡಿಕೆ ಗೊಬ್ಬರ ಏನು ಪಾಟ್ ಕಂಪೋಸಿಂಗ್ ಏನೋ ಈಗ ರಾಮಕೃಷ್ಣ ಮಠದವರು ಒಂದು ಅದ್ಭುತವಾದ ಒಂದು ಯೋಚನೆಯನ್ನು ಈಗ ಮಾಡಿರುವಂಥದ್ದು. ಸುಮಾರು 1 ವರ್ಷದಿಂದ ಅದನ್ನು ಮಾಡ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಆಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಯಾಕೆಂದರೆ ನಾನು ಕೂಡ ನನ್ನ ಮನೆಯಲ್ಲಿ ಪಾಟ್ಗಳನ್ನು ತಗೊಂಡು ಹೋಗಿದ್ದೆ. ಆ ಕಂಪೋಸಿಂಗನ್ನು ನಾನು ಶುರು ಮಾಡಿದೆ. ಈಗ ನನ್ನ ಮನೆಯಲ್ಲಿ ನೋಡಿದಾಗ ನಾನೇ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರುವಂಥದ್ದು. ನನ್ನ ಮನೆಯಿಂದ ಡ್ರೈ ವೇಸ್ಟನ್ನು ಬಿಟ್ಟರೆ ಯಾವುದೇ ಕಿಚನ್ ವೇಸ್ಟ್ ಅಥವಾ ವೆಟ್ ವೇಸ್ಟ್ ಮನೆ ಹೊರಗಡೆ ಹೋಗೋದಿಲ್ಲ. ಅದನ್ನು ನಾನೇ ಮನೆಯಲ್ಲಿ ಅದನ್ನು ಪಾಟ್ ಕಂಪೋಸಿಂಗಿಂದಾಗಿ ಅದನ್ನು ಫರ್ಟಿಲೈಸರ್ ಆಗಿ ಮಾಡಿ ನನ್ನ ಗಿಡಗಳಿಗೆ ಹಾಕುವಂಥದ್ದನ್ನು ನಾನು ಮಾಡ್ತಾಯಿದ್ದೆ. ನಾಟ್ ಇವನ್ ಸಣ್ಣ ಒಂದು ಪೀಸ್ ಕೂಡ ನನ್ನ ಮನೆಯಿಂದ ವೆಟ್ ವೇಸ್ಟ್ ಅಥವಾ ಕಿಚನ್ ವೇಸ್ಟ್ ಹೋಗ್ತಾ ಇಲ್ಲ. ಆದರೆ ನಿಜವಾಗಿಯೂ ಸ್ವಚ್ಛ ಭಾರತದಿಂದಾಗಿ ರಾಮಕೃಷ್ಣ ಮಿಷನ್ ಅವರ ಬೇರೆ ಬೇರೆ ಐಡಿಯಾಸ್ಗಳಿಂದ ಮಂಗಳೂರು ತುಂಬ ಕ್ಲೀನಾಗಿ ಇರುವಂಥದ್ದು ನಾವು ನೋಡ್ಬೋದು. ಮಂಗಳೂರಲ್ಲಿ ನಾವು ಮಂದಾರದಲ್ಲಿ ವೇಸ್ಟಿಂದಾಗಿ ಸಂಭವಿಸಿದಂಥ ದುರಂತ ನಮಗೆಲ್ಲರೂ ಗೊತ್ತಿರಬೇಕು. ಹೋದ ವರ್ಷ ಆಗಿರುವಂಥದ್ದು ಸುಮಾರು 300-350 ಟನ್ ವೇಸ್ಟ್ ದಿವಸಕ್ಕೆ ಮಂದಾರಕ್ಕೆ ಹೋಗುವಂಥ ನಮ್ಮ ಇಲ್ಲಿ ವಾಮಂಜೂರಲ್ಲಿರುವಂಥ ಡಂಪಿಯಾಡಿಗೆ ಹೋಗುವಂಥದ್ದು. ಇದನ್ನೆಲ್ಲ ನಾವು ಕಡಿಮೆ ಮಾಡಬೇಕಾದ್ರೆ ನಮ್ಮ ವೇಸ್ಟನ್ನು ನಾವು ಒಂದು ಸೆಗ್ರಿಗೇಟ್ ಮಾಡಿ ಡ್ರೈ ವೆಟ್ ವೇಸ್ಟ್, ಅದೇ ರೀತಿ ಈ ವೆಟ್ ವೇಸ್ಟನ್ನು ನಾವೇ ಮನೆಯಲ್ಲಿ ಪಾಟ್ ಕಂಪೋಸಿಂಗ್ ಇರ್ಬೋದು ಯಾವುದೇ ರೀತಿಯಲ್ಲಿ ನಾವೇ ಅದನ್ನು ಫರ್ಟಿಲೈಸರ್ಗಳನ್ನಾಗಿ ಮಾಡಿ ಉಪಯೋಗಿಸಿದರೆ ಖಂಡಿತವಾಗಿ ಇಂಥ ಅನಾಹುತ ಇನ್ನೊಮ್ಮೆ ಆಗಲಿಕ್ಕಿಲ್ಲ. ಅದರಿಂದ ನಮ್ಮ ಜವಾಬ್ದಾರಿ ಇದು, ನಾವು ಕೂಡ ಮನೆಯಲ್ಲಿ ಮಾಡಬೇಕು. ಅದೇ ರೀತಿ ಮಂಗಳೂರು ಮಹಾನಗರ ಪಾಲಿಕೆ ಕೂಡ ಇದರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದೆ. ಮೊನ್ನೆ ಅಷ್ಟೇ ಮೀಟಿಂಗ್ಸ್ಗಳು ತುಂಬ ನಡೆದಿದೆ ಈ ವಿಷಯದಲ್ಲಿ. ಸೆಗ್ರಿಗೇಷನನ್ನು ಈಗಾಗಲೇ ಮಾಡುವಂತಹ ಒಂದು ಆರ್ಡರನ್ನು ಕೋರ್ಟ್ ಆರ್ಡರ್ ಬಂದಿದೆ ಈಗ ಕೋರ್ಟ್ ಆರ್ಡರ್. ಅದರಿಂದಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಪೂರ್ಣ ಪ್ರಯತ್ನ ಈಗ ಸೆಗ್ರಿಗೇಷನ್ ಮಾಡುವಂಥದ್ದು ಈಗ ಮಾಡ್ತಾ ಇದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ. ಅದೇ ರೀತಿ ಈಗ ಸ್ಪಾಟ್ ಕಂಪೋಸಿಂಗ್ ಇರ್ಬೋದು, ನಮ್ಮ ವೇಸ್ಟನ್ನು ನಾವು ಹೊರಗಡೆ ಕೊಡದೆ ನಾವೇ ಏನಾದರೂ ಅದನ್ನು ಮನೆಯಲ್ಲೇ ಏನಾದರೂ ಫರ್ಟಿಲೈಸರನ್ನಾಗಿ ಮಾಡುವಂಥದ್ದು ಏನಾದರೂ ಮಾಡಿದರೆ ಅದರಿಂದ ಈ ಟ್ಯಾಕ್ಸ್ ಎಕ್ಸಂಪ್ಷನ್ ಏನಾದ್ರು ಮಾಡಬಹುದಾ ಎಂಬ ಯೋಚನೆಯನ್ನು ಕೂಡ ಈಗ ಮಂಗಳೂರು ಮಹಾನಗರ ಪಾಲಿಕೆ ಮಾಡ್ತಾ ಇದೆ. ಅದರ ಮೀಟಿಂಗ್ಸ್ಗಳು ನಡೀತಾ ಇದೆ. ನನ್ನ ಅನಿಸಿಕೆ ಪ್ರಕಾರ ಖಂಡಿತವಾಗಿ ಮಂಗಳೂರು ಮಹಾನಗರ ಪಾಲಿಕೆ ಈ ಒಂದು
ಟ್ಯಾಕ್ಸ್ ಎಕ್ಸಮ್ಷನನ್ನು ಏನು ಸೆಸ್ ನಾವು ಈಗ ವೇಸ್ಟ್ಗೆ ಹಾಕ್ತಾ ಇದ್ದೇವೆ, ಆ್ಯಂಟನಿ ವೇಸ್ಟ್ ಅವರಿಗೆ ಕೊಡುವಂಥದ್ದು, ಖಂಡಿತವಾಗಿ ಅದರಲ್ಲಿ ಎಕ್ಸಮ್ಷನ್ ಮಾಡ್ತದೆ ಎಂಬ ಭರವಸೆ ಮಂಗಳೂರು ಮಹಾನಗರ ಪಾಲಿಕೆ ಮೇಲೆ ನನಗೆ ಇದೆ. ನಾನು ಕೂಡ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷನಾದ ಕಾರಣ ಮೀಟಿಂಗ್ಸಲ್ಲಿ ನಾನು ಕೂಡ ಅಟೆಂಡ್ ಆಗ್ತಿರ್ತೇನೆ. ಅದರಲ್ಲಿ ಖಂಡಿತವಾಗಿ ಇದನ್ನು ಮಾಡ್ತಾರೆ ಎಂಬ ಭರವಸೆ ನನಗೆ ಇದೆ. ಸ್ವಾಮೀಜಿಯವರು ಅಂದಂತೆ ಸ್ವಚ್ಛತೆ ಅಂದರೆ ಇದು ನಮ್ಮಿಂದಲೇ ಆರಂಭವಾಗಬೇಕು. ಪ್ರತಿಯೊಬ್ಬರೂ ಈ ನಿಟ್ಟಿನಲ್ಲಿ ಕೈ ಜೋಡಿಸಬೇಕು. ನಮ್ಮ ಮನೆ ವಠಾರ ತ್ಯಾಜ್ಯ ಮುಕ್ತವಾಗಬೇಕು. ಎಲ್ಲಿ ತ್ಯಾಜ್ಯ ಉತ್ಪತ್ತಿಯಾಗುತ್ತದೆಯೋ ಅಲ್ಲೇ ಅವುಗಳ ವಿಲೇವಾರಿಯಾದಲ್ಲಿ ತ್ಯಾಜ್ಯ ನಿರ್ವಹಣೆ ಒಂದು ಸಮಸ್ಯೆಯೇ ಆಗಲಾರದು. ದನಕರುಗಳ ಸಗಣಿ ಹಾಗೂ ಮಾನವರ ಮಲಮೂತ್ರಗಳನ್ನು ಬಳಸಿ ಅಡುಗೆಯ ಅನಿಲ ಹಾಗೂ ಉತ್ಕೃಷ್ಟ ದರ್ಜೆಯ ಸಾವಯವ ಗೊಬ್ಬರ ಪಡೆಯಬಹುದು. ಇದು ಕಡಿಮೆ ವೆಚ್ಚದ ಸರಳ ವಿಧಾನ. ಗೋಬರ್ ಅನಿಲ ಎಷ್ಟೊಂದು ಪ್ರಯೋಜನಕಾರಿ. ಗೋಬರ್ ಅನಿಲ ಬಳಸೋಣ, ನಾಡಿನ ಪರಿಸರ ಉಳಿಸೋಣ. ಕಡಿಮೆ ಖರ್ಚಿನ ಶಕ್ತಿ ಇದು, ಸುಗಮ ಬದುಕಿಗೆ ಯುಕ್ತಿ ಇದು, ಸುಗಮ ಬದುಕಿಗೆ ಯುಕ್ತಿ ಇದು. ಧರಣಿಯ ಬಳಸಿ ವಲಯನ ಉರಿಸುವ ಕಾಲವು ದೂರ ಆಗಿರುವುದು. ಸಗಣಿಯ ಉಳಿಸಿ ಕರೆಂಟ್ ಪಡೆಯೋ ಕಾಲವು ಇಂದು ಬಂದಿರುವುದು. ಗೋಬರ್ ಘಟಕವ ಹೊಂದುತ್ತ ಹಿಂದೆ ಅಡುಗೆಯ ಮನೆ ಶುಚಿ ಮಾಡೋಣ. ಸೌದೆಯ ಉಳಿಸುತ್ತ ಪರಿಸರ ಬೆಳೆಸುತ್ತ ನೆಲ ಜಲ ನೆಮ್ಮದಿ ಕಾಣೋಣ, ನೆಲ ಜಲ ನೆಮ್ಮದಿ ಕಾಣೋಣ. ಮೆಟಲ್ ಫೈಬರ್ ಇಟ್ಟಿಗೆ ರೂಪದಿ ಡಮ್ಮದು ಹೊಂದಲು ಘಟಕವು ಸಿದ್ಧ. 3 ರಿಂದ 6 ಜಾನುವಾರು ಸಾಕಲು ದೊರೆವ ಸಗಣಿ ಕೆಜಿ 50. ಅಡುಗೆಯ ಬಳಕೆಗೆ ಅಷ್ಟೇ ಅಲ್ಲ, ರಾತ್ರಿಯ ಬೆಳಗುವ ಲೈಟು ಸಿದ್ಧ. ಗ್ರಾಮ ಪಂಚಾಯತಿ ಸಹಾಯಧನವಿದೆ, ಹೊಂದುವ ಹಿಂದೆ ಗೋಬರ್ ಘಟಕ, ಹೊಂದುವ ಹಿಂದೆ ಗೋಬರ್ ಘಟಕ. ಗೋಬರ್ ಅನಿಲವ ಬಳಸೋಣ, ನಾಡಿನ ಪರಿಸರ ಉಳಿಸೋಣ, ನಾಡಿನ ಪರಿಸರ ಉಳಿಸೋಣ, ನಾಡಿನ ಪರಿಸರ ಉಳಿಸೋಣ, ನಾಡಿನ ಪರಿಸರ ಉಳಿಸೋಣ, ನಾಡಿನ ಪರಿಸರ ಉಳಿಸೋಣ. ಇದು ಇಂದಿನ ರೇಡಿಯೋ ಸರಣಿ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶ್ರಮೇ